ಓಕೆ, ಸ್ಟಾರ್ಟ್ ಮಾಡೋಣ. ಬ್ರದರ್. ಮೋಹನ್ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ಕೇಳಿಸ್ತಾ ಬ್ರದರ್? ಕೇಳಿಸ್ತದೆ ಬ್ರದರ್. ಪ್ರಾರ್ಥನೆ ಮಾಡ್ಕೋಣ. ನಮ್ಮ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ದಿನದಲ್ಲಿ ನಮ್ಮನ್ನು ಅದ್ಭುತಕರವಾದ ರೀತಿಯಲ್ಲಿ ನಡೆಸಿ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆರ್ತೆ ಸಹೋದರ ಬ್ರದರ್ ಅವ್ರ ಮೂಲಕ ಕರ್ತನೆ ನಿನ್ನ ವಾಕ್ಯವನ್ನು ಕಲಿಯುವಂತ ಭಾಗ್ಯ ಈ ಸಮಯ ನಮ್ಗೆ ಒದಗಿಸ್ಕೊಟ್ಟು ಸ್ತೋತ್ರ. ಅನೇಕರಿಗಿಲ್ಲ, ನಮ್ಗಾದ್ರೂ ಕೊಟ್ಟಿದ್ದೀರಿ, ನಿಮ್ಗೆ ಸ್ತೋತ್ರ ಮಾಡ್ತೇವೆ. ಈ ಸಂದರ್ಭದಲ್ಲಿ ನೀರಜ್ ಬ್ರದರ್ ಅವ್ರ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ರಿ, ಬೋಧಿಸ್ರಿ. ನಾವು ಕೇಳುತ್ತೇವೆ, ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ರಿ. ಅವರಿಗೆ ಜ್ಞಾನ ತಿಳುವಳಿಕೆಯನ್ನು ಹೆಚ್ಚಾಗಿ ಕೊಟ್ಟು ನಡೆಸ್ಬೇಕೆಂದು ಮತ್ತೆ ಸೇರಿ ಬಂದಿರ್ತಕ್ಕಂಥ ಎಲ್ಲಾ ಸೋದರ ಸೋದರಿಯರೆಲ್ಲರಿಗಾಗಿ ಮತ್ತೊಂದು ಆರ್ತಿ ನೀನು ವಂದನೆಗಳನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ಸಂಜೆ ವೇಳೆಯಲ್ಲಿ ತಂದೆಯ ದೇವರ ಒಂದು ಮಗನ ಕುರಿತಾದಂತ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 132 ಒಂದು ವಿಶೇಷವಾದಂತ ಒಂದು ಪಾಠನ ಈ ದಿನ ನಾವು ನೋಡುವಂತವರಾಗಿರೋಣ. ದಯವಿಟ್ಟು ಯಾರ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್ ಮತ್ತೆ ಬೈಬಲ್ನ ಓದ್ಬೇಕಾ ಕೇಳ್ಕೊಳ್ತೇನೆ. ಹಾಗೇನೆ ಕಳೆದ ವಾರದಲ್ಲಿ ನಾವು ನೋಡಿದಂತ ಒಂದು ಪಾಠದ ಒಂದು ಸಾರಾಂಶನ ಏನು ಅಂತ ನಾವು ನೋಡ್ಬೇಕಾದ್ರೆ, ಕೆಫೆರ್ನೌಮ್ ಅನ್ನೋ ಒಂದು ಸ್ಥಳದಲ್ಲಿ ನಡೆದಂತ ಒಂದು ಘಟನೆ, ಯಾಯೀರನ ಮಗಳನ್ನ ಎಬ್ಸಿದ್ದು, ಮತ್ತೆ ಒಂದು ಹೆಂಗಸು, ರಕ್ತ ಕುಸುಮ ರೋಗಿಯಾದಂತ ಹೆಂಗಸನ್ನ ಯಾವ ರೀತಿ ಯೇಸು ಕ್ರಿಸ್ತನ ಒಂದು ಬಟ್ಟೆನ ಮುಟ್ಟ ತಕ್ಷಣ ಗುಣವಾದ್ರು ಅನ್ನೋ ಒಂದು ಘಟನೆನ ನಾವು ನೋಡಿದ್ವಿ. ಸೊ ಈ 2 ಘಟನೆಗಳು ಮತ್ತೆ ಈ ದಿನ ಒಂದು ದೆವ್ವನ ಬಿಡಿಸುವಂತ ಒಂದು ಘಟನೆ, ಮತ್ತೆ ಕುರುಡರಿಗೆ ಕಣ್ಣು ಸ್ವಸ್ಥ ಮಾಡುವಂತ ಒಂದು ಘಟನೆ, ಇದೆಲ್ಲ ಕೆಫರ್ನೌಮ್ನಲ್ಲಿ ನಡೆದಂತ ಒಂದು ಘಟನೆ ಪ್ರಿಯರೇ. ಈ ಎಲ್ಲಾ ಘಟನೆಗಳನ್ನ ನಾವು ಮತ್ತೊಮ್ಮೆ ಮೆಲುಕನ್ನ ಹಾಕಿ ಈ ಒಂದು ದಿನ ನಂಬಿಕೆಗೆ ವಿಚಾರವಾದಂತ ಒಂದು ಪಾಠನ ನಾವು ನೋಡುವಂತವರಾಗಿರೋಣ. ಸೊ ಮೊದಲನೇದಾಗಿ ವಾಕ್ಯನ ಓದಬೇಕಾ ಕೇಳ್ಕೊಳ್ತೇನೆ. ಮತ್ತಾಯ 9ನೇ ಅಧ್ಯಾಯ 27ನೇ ವಚನದಿಂದ 34ನೇ ವಚನದವರೆಗೆ. ಮತ್ತಾಯ ಓದಿ ಸಿಸ್ಟರ್ ಶಾಂತ ಮಾಸ್ಟರ್. ಮತ್ತಾಯ 9ನೇ ಅಧ್ಯಾಯ 27ನೇ ವಚನದಿಂದ 34ನೇ ವಚನ. ಯೇಸು ಅಲ್ಲಿಂದ ಹೋಗುತ್ತಾ, ಇಬ್ಬರು ಕುರುಡರು, ದಾವೀದನ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದಕ್ಕೆ ಅವರು, ಹೌದು ಸ್ವಾಮಿ, ನಂಬುತ್ತೇವೆ ಅಂದರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ಆಗ ಅವರಿಗೆ ಕಣ್ಣು ಬಂದವು. ಮತ್ತು ಯೇಸು ಅವರಿಗೆ, ಇದುವರೆಗೂ ತಿಳಿಯಬಾರದೆಂದು ಇದು ಯಾರಿಗೂ ತಿಳಿಯಬಾರದೆಂದು ನೋಡಿರಿ ಎಂದು ಖಂಡಿತವಾಗಿ ಹೇಳಿದನು. ಆದರೆ ಅವರು ಹೊರಟು ಹೋಗಿ ಆ ದೇಶದೊಳಗೆಲ್ಲ ಆತನ ಸುದ್ದಿಯನ್ನು ಹಬ್ಬಿಸಿದರು. ಅವರು ಹೊರಟು ಹೋಗುತ್ತಿರುವಾಗ ದೆವ್ವ ಹಿಡಿದ ಒಬ್ಬ ಮೂಕನನ್ನು ಆತನ ಬಳಿಗೆ ಕರೆತಂದರು. ಆತನು ದೆವ್ವ ಬಿಡಿಸಿದ ಮೇಲೆ ಆ ಮೂಕನು ಮಾತಾಡುವನಾದನು. ಅದಕ್ಕೆ ಆ ಜನರು, ಇಸ್ರಾಯೇಲ್ ಜನರಲ್ಲಿ ಇಂಥ ಕಾರ್ಯವನ್ನು ಇದುವರೆಗೂ ಯಾರೂ ನೋಡಿಲ್ಲವೆಂದು ಬೆರಗಾದರು. ಆದರೆ ಫರಿಸಾಯರು, ಇದನ್ನು ದೆವ್ವಗಳ ಒಡೆಯನೇ ಸಹಾಯದಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದರು. ಯೇಸು 12 ಮಂದಿ ಶಿಷ್ಯರನ್ನು ಮಾಡಿಕೊಂಡರು. ಯೇಸು ಎಲ್ಲಾ ಊರುಗಳನ್ನು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ನಾವು ನಂಬಿಕೆ ವಿಚಾರದಲ್ಲಿ ಇರುವಂತ ಒಂದು ಪಾಠ ನಾವು ನೋಡ್ತಾ ಇದ್ದೀವಿ. ಕಳೆದ ವಾರನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ರೀತಿಯ ಒಂದು ಬೈಬಲ್ ನಡೆದಂತ ಒಂದು ಘಟನೆಗಳನ್ನ ನಾವು ನೋಡಿದ್ವಿ. ಮೊದಲನೇದಾಗಿ ಆ ಒಂದು ಸ್ತ್ರೀ, ರಕ್ತ ಕುಸುಮ ರೋಗಿಯಾದಂತ ಸ್ತ್ರೀ ಯಾವ ರೀತಿ ಯೇಸು ಕ್ರಿಸ್ತನ ಬಟ್ಟೆನ ಮುಟ್ಟಿ ಆ ಒಂದು ನಂಬಿಕೆಯಿಂದ ಗುಣವಾದ್ರು, ಮತ್ತೆ ಯಾಯೀರನ ಮಗಳು ಸತ್ತಂತ ಆ ಹೆಣ್ಣು ಮಗಳು ಅನ್ನ ಯಾವ ರೀತಿ ಯೇಸು ಕ್ರಿಸ್ತನು ಜೀವಶ್ವಾಸನ ಕೊಟ್ಟು ಎಬ್ಸಿದ್ರು ಆ ಒಂದು ನಂಬಿಕೆಯಿಂದಲೇ. ಈ ದಿನನೂ ಕೂಡ ಕೆಫರ್ನೌಮದಲ್ಲಿ ಇನ್ನೊಂದು ಘಟನೆ ನಡೀತಾ ಇದೆ. ಯಾವುದು ಅಂತ ನಾವು ನೋಡ್ಬೇಕಾದ್ರೆ, ಹುಟ್ಟು ಕುರುಡ್ರು
ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ದಯವಿಟ್ಟು ನಮ್ಗೆ ಗುಣಪಡಿಸಿ ದಾವಿದನ ಕುಮಾರನೇ ಅಂತ ಹೇಳಿ ಬಂದಾಗ ನಿಮಗೆ ನಂಬಿಕೆ ಇದೆಯಾ ಅಂತ ಕೇಳಿದ ತಕ್ಷಣನೇ ಅವರು ನಂಬಿಕೆ ಉಂಟು ಅಂತ ಕೇಳಿದಕ್ಕೆ ಆ ರೀತಿ ನಿಮ್ಗೆ ಸ್ವಸ್ಥವಾಗ್ಲಿ ಅಂತ ಹೇಳಿ ಅವ್ರಿಗೆ ಗುಣಪಡಿಸಿದ್ದು. ಮತ್ತೆ ಇನ್ನೂ ಒಂದು ಘಟನೆ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮೂಕನಿಗೆ ಏನಾಗಿದೆ ಅಂತಂದ್ರೆ ದೆವ್ವ ಹಿಡಿದಿದೆ. ಅಂದ್ರೆ ಆ ರೀತಿ ದೆವ್ವ ಹಿಡಿದಂತ ಒಂದು ದೆವ್ವನ ಯಾವ ರೀತಿ ಯೇಸು ಕ್ರಿಸ್ತರು ಬಿಡಿಸಿದ್ರು, ಇದನ್ನ ನೋಡಿ ಪರಿಸಾಯರು ಸದುಕಾಯರು ಎಲ್ರೂ ಕೂಡ ಯೇಸು ಕ್ರಿಸ್ತರಿಗೆ ಏನಂತ ಮಾತನಾಡಿದ್ರು ಅನ್ನೋ ಒಂದು ಅಂಶನ ನಾವು ಬೈಬಲ್ನ ನೋಡಿದ್ವಿ. ಈ ಎಲ್ಲ ಅಂಶಗಳನ್ನ ನಾವು ಗ್ರಹಿಸ್ಬೇಕಾದ್ರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೆ ಒಂದು ಹೊಸದಾದಂತ ಒಂದು ಪಾಠನ ಕುರಿತಾದಂತ ಈ ದಿನ ನಾವು ವಿಚಾರನ ನಾವು ತಿಳ್ಕೊಳ್ಳುವಂತವರಾಗಿದ್ದೀವಿ. ಈ ಒಂದು ಪಾಠ ಎಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ರೀಪ್ರಿಂಟ್ 4588ನ ಒಂದು ಪೇಜ್ ನಲ್ಲಿ ಬರೆದಿರುವಂತ ಒಂದು ಘಟನೆ ಪ್ರಿಯರೇ. ಇದು ಬಂದು ನಂಬಿಕೆ ಆಧಾರವಾದಂತ ಒಂದು ಪಾಠ. ಈ ಒಂದು ಪಾಠನ ಈ ದಿನ ನಾವು ನೋಡಿ ಅಧ್ಯಯನ ಮಾಡಿ ನೋಡೋಣ. ಇದರಲ್ಲಿ ನಮಗೆ ಎಷ್ಟು ನಂಬಿಕೆ ಉಂಟು, ಮತ್ತೆ ನಾವು ಎಷ್ಟು ನಂಬಿಕೆಗಳನ್ನ ವೃದ್ಧಿಪಡಿಸ್ಕೋಬೇಕು, ಈ ಒಂದು ಲೋಕದಲ್ಲಿರುವಂತ ಜನಗಳ ಒಂದು ನಂಬಿಕೆ ಮತ್ತೆ ದೇವರ ಮಕ್ಕಳು ಅನ್ನಿಸ್ಕೊಳ್ಳುವಂತ ನಮ್ಮ ಮೇಲಿರುವಂತ ಒಂದು ನಂಬಿಕೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ಟೆಸ್ಟಿಫೈ ಮಾಡ್ಕೊಂಡು ನಮಗೆ ನಾವೇ ಸರ್ಟಿಫಿಕೇಟ್ ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದು ಒಂದು ಕ್ರೈಸ್ತ ಜೀವಿತದಲ್ಲಿ ಬಹು ಮುಖ್ಯವಾಗಿ ಇರುವಂತ ಒಂದು ಪಾಠನೇ ಆಗಿರುತ್ತೆ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಒಂದು ಸತ್ಯದ ಮೇಲೆ ಇರುವಂತ ಒಂದು ಪ್ರೀತಿ, ಒಂದು ಪ್ರೇಮ, ಅದು ಒಂದು ಇನಿಷಿಯಲ್ ಸ್ಟೇಟ್ ಅಲ್ಲಿ ಹೆಚ್ಚಾಗಿರುತ್ತೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆ ಒಂದು ನಂಬಿಕೆ ಕುಂದು ಹೋಗುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರೆ ಈ ತರ ವಾಕ್ಯಗಳನ್ನ ನಾವು ಕೇಳೋದ್ರಿಂದ, ಈ ಒಂದು ವಾಕ್ಯಗಳಿರುವಂತ ಒಂದು ಆಳವಾದಂತ ಒಂದು ರಹಸ್ಯಗಳನ್ನ ತಿಳ್ಕೊಳ್ಳೋದ್ರಿಂದ ನಮ್ಮ ನಂಬಿಕೆಯನ್ನ ಮತ್ತೆ ನಾವು ಬೂಸ್ಟ್ ಮಾಡಿ ದೇವರ ಒಂದು ಜ್ಞಾನದಲ್ಲಿಯೂ ಒಂದು ಸತ್ಯದಲ್ಲಿಯೂ ನಡೆಯಲಿಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗಿರುತ್ತೆ. ನೋಡಿ, ಈ ಒಂದು ಪಾಠ ನಾವು ನೋಡುವಂತವರಾಗಿರೋಣ. ಮೊದಲನೇದಾಗಿ ಅನುಸಿಷ್ಟು ಓದ್ಬೇಕಾಗಿ ಕೇಳ್ಕೊಳ್ತೀನಿ. ಸಿಸ್ಟರ್ ಗೊತ್ತಾಯ್ತು. 133 ಹೊಸ ಪಾಠ ನಂಬಿಕೆ. ನಂಬಿಕೆ ಆಶೀರ್ವಾದದ ಸಾಧನ. ರೀಪ್ರಿಂಟ್ ಪುಟ 4588. ಮತ್ತಾಯ 9ನೇ ಅಧ್ಯಾಯ 18ರಿಂದ 34 ವಚನಗಳು. ನಂಬುವವನಿಗೆ ಎಲ್ಲ ಆಗುವುದು. ಮಾರ್ಕ 9:23. ದೇವರಲ್ಲಿನ ನಂಬಿಕೆಯು ದೇವರ ಮಾತಿನ ಪ್ರಕಾರ ಆತನನ್ನು ಅಂಗೀಕರಿಸುವುದನ್ನು, ಅಂದರೆ ತನ್ನ ಗುಣಗಳ ವಿಷಯವಾಗಿ ಆತನು ಮಾಡಿದ ಪ್ರಕಟಣೆ ಹಾಗೂ ನಮ್ಮ ಮತ್ತು ಇತರರ ವಿಷಯವಾಗಿ ಆತನು ಮಾಡಿರುವ ಯೋಜನೆಯನ್ನು ಅಂಗೀಕರಿಸಿ ಅದನ್ನು ನಂಬುವುದನ್ನು ಒಳಗೊಂಡಿರುವುದು. ನಂಬಿಕೆ ಮತ್ತು ವೈಚಾರಿಕ ನಂಬಿಕೆ ಇವುಗಳ ನಡುವೆ ಇರುವ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ಮನಗಂಡವರಾಗಿರಬೇಕು. ಕೆಲವು ಅತಿ ಒಳ್ಳೆಯ ಜನರು ತಾವು ನಂಬುವ ಸಂಗತಿಗಳ ಅರ್ಥಗ್ರಹಣೆಯು ಹೆಚ್ಚು ಕಷ್ಟಕರವಾದಷ್ಟು ನಂಬಿಕೆಯು ಮಹತ್ತದ್ದಾಗಿರುವುದೆಂದು ಭಾವಿಸುವುದರ ಮೂಲಕ ತಪ್ಪನ್ನು ಮಾಡಿರುವರು. ತಾರ್ಕಿಕವಾಗಿ ಪ್ರತಿಪಾದಿಸುವುದನ್ನು ನಂಬಿಕೆಯು ಅಲ್ಲಗೆಳೆಯುವುದಿಲ್ಲ. ಆದರೆ ಇದು ತಾತ್ವಿಕವಾಗಿರುವ ವಿಧಿವತ್ತಾದ ಕೆಲವು ವಿಮೋಚನಾ ಮಾರ್ಗದಲ್ಲಿ ಅದನ್ನು ಬಳಸಲು ಆದೇಶಿಸುತ್ತದೆ. ದೇವರಲ್ಲಿ ನಂಬಿಕೆ ಇಡಲು ಮೊದಲು ನಾವು ನಮ್ಮ ಸಹಜವಾದ ವಿವೇಚನಾಶೀಲತೆಯನ್ನು ಮುಂದೆ ಹೇಳಿದ ರೀತಿಯಲ್ಲಿ ತೃಪ್ತಿಪಡಿಸಿಕೊಳ್ಳಬೇಕಾಗುತ್ತದೆ. ಬದ್ಬಿಡ 1. ದೇವರು ಅದು ಫುಲ್ ಓದ್ಬಿಡ್ತೀರಾ? ಅದು ಓದ್ಬಿಡಿ ಸಿಸ್ಟರ್. ತೃಪ್ತಿಪಡಿಸಿಕೊಳ್ಳಬೇಕಾಗುತ್ತದೆ. ಒಬ್ಬ ದೇವರು ಇದ್ದಾನೆಂಬುದು. 2. ಆತನು ನಂಬಲರ್ಹವಾದ ಗುಣ ಸ್ವಭಾವಗಳನ್ನು ಪಡೆದಿರುವನು, ಅಂದರೆ ಆತನು ನ್ಯಾಯವಂತನು, ಜ್ಞಾನ ವಿವೇಕವುಳ್ಳವನು, ಬಲ ಪರಾಕ್ರಮಿಯು, ಕೃಪಾಪೂರ್ಣನು ಆಗಿರುವುದು. 3. ಆತನ ಸಂದೇಶವನ್ನು ನಾವು ಅಂಗೀಕರಿಸುವಂತಹವುಗಳು ನಮ್ಮ ಅಂಗೀಕಾರಕ್ಕೆ ಯೋಗ್ಯವಾದವುಗಳೆಂದು, ಅಂದರೆ ಸತ್ಯವಾದವುಗಳೆಂಬ ಗುರುತುಳ್ಳವುಗಳಾಗಿ ದೇವರ ಗುಣ ಸ್ವಭಾವಗಳಿಗೆ ಸರಿಹೊಂದುವಂತವುಗಳೆಂಬುದನ್ನು ವಿಚಾರಪೂರ್ವಕವಾಗಿ ಪರಿಶೀಲಿಸಿ ನಮ್ಮಲ್ಲಿ ಖಚಿತಪಡಿಸಿಕೊಳ್ಳಬೇಕು. ಯಾವನು ಇಂತಹ ಪ್ರಮಾಣಗಳನ್ನು ನಂಬಿಕೆಯ ಅಸ್ತಿವಾರವನ್ನಾಗಿಸಿಕೊಳ್ಳಲು ಬಯಸುವುದಿಲ್ಲವೋ ಅವನು ಕೇವಲ ವಿಚಾರ ಶೂನ್ಯನು, ನಂಬಿಕೆಯಲ್ಲಿ ಪೂರ್ಣನಲ್ಲ ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ,
ಈ ದಿನ ನಾವು ನಂಬಿಕೆ ಅನ್ನೋ ಒಂದು ಪಾಠನ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ, ನಂಬುವವನಿಗೆ ಎಲ್ಲ ಆಗುವುದು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಮೇಲೆ, ನಾವು ದೇವರ ಮೇಲೆ ಇಡುವಂತ ಒಂದು ನಂಬಿಕೆ, ಅದರಿಂದ ಎಲ್ಲವೂ ಸಾಧ್ಯವಾಗುತ್ತೆ ಅನ್ನೋ ಒಂದು ಸಬ್ ಹೆಡ್ಡಿಂಗ್ ಮುಖಾಂತರ ಈ ದಿನ ನಾವು ನೋಡ್ತಾ ಇದೀವಿ. ನೋಡಿ, ಮೊದಲನೇದಾಗಿ ನಮ್ಗೆ ದೇವರ ಮಾತಿನ ಮೇಲೆ, ದೇವರಿದ್ದಾರೆ ಅನ್ನೋದ್ರ ಮೇಲೆ ನಮ್ಗೆ ನಂಬಿಕೆನೇ ಇರ್ಬೇಕಂತೆ. ಹಾಗೂ ಆ ಒಂದು ನಂಬಿಕೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಗುಣದ ವಿಷಯದಲ್ಲಿ ಮತ್ತೆ ದೇವರಿಂದ ಪ್ರಕಟ ಹೊಂದುವಂತ ಎಲ್ಲಾ ಇತರ ವಿಚಾರಗಳು, ಯೋಜನೆಗಳು, ಇದೆಲ್ಲ ನೆರವೇರುತ್ತೆ ಅನ್ನೋದನ್ನ ನಾವು ನಂಬೇಕಂತೆ. ಅಂದ್ರೆ ಈಗ ದೇವರಿದ್ದಾರೆ ಅನ್ನೋದನ್ನ ನಾವು ನಂಬಿದೀವಿ, ದೇವರ ಒಂದು ಸನ್ನಿವೇಶದಲ್ಲಿ ನಾವು ಕೂಡ ಇದೀವಿ ಅಂತ ಅನ್ನೋದನ್ನ ನಾವು ನಂಬಿದೀವಿ, ಸತ್ಯನ ಅರ್ತ್ಕೊಂಡಿದೀವಿ. ಆದ್ರೆ ಇನ್ನು ಮುಂದೆ ಯುಗದಲ್ಲಿ ನಮ್ಗೆ ಗೋಚರನೇ ಆಗಲ್ಲ ಈ ರೀತಿ ಎಲ್ಲ ಆಗುತ್ತೆ, ಆ ರೀತಿ ಎಲ್ಲ ಘಟನೆಗಳು ಇರುತ್ತೆ, ಈ ರೀತಿ ದೇವ್ರು ಇಡೀ ಲೋಕನ ವ್ಯತ್ಯಾಸಕರವಾದಂತ ರೀತಿಯಲ್ಲಿ ಮಾಡ್ತಾರೆ ಅನ್ನೋ ಒಂದು ಎಲ್ಲಾ ವಿಚಾರಗಳು ಮೂರನೇ ಲೋಕದ ಬಗ್ಗೆ ಸತ್ಯವೇದದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ನಡೆಯಲ್ಲ ಅನ್ನೋರು ಒಂದು ವಾದ ಇರುತ್ತೆ, ಬಟ್ ನಡೆಯುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದ ನಂಬಿಕೆ ನಮ್ಮಲ್ಲಿರ್ಬೇಕು. ಮತ್ತೆ ನಂಬಿಕೆ ಇರುವವರು ಅವರ ಒಂದು ವ್ಯತ್ಯಾಸವನ್ನು ಮತ್ತೆ ಸ್ಪಷ್ಟನೆಯನ್ನು ನೀಡುವಂತವರಾಗಿರ್ಬೇಕು. ಅಂದ್ರೆ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ನಾನು ದೇವರನ್ನ ನಂಬ್ತಾ ಇದ್ದೀನಿ ಅನ್ನೋದು ಒಂದು ಮಾತಾಗಿರ್ಬಾರ್ದು ಪ್ರಿಯರೇ. ಅದು ಕ್ರಿಯಾತ್ಮಕವಾದಂತ ಒಂದು ಚಟುವಟಿಕೆಯಲ್ಲಿ ಬಿಂಬಿಸೋ ರೀತಿ ಇರ್ಬೇಕು. ಮತ್ತೆ ಆ ಒಂದು ನಂಬಿಕೆಗೆ ಮೂಲ ಉದ್ದೇಶನೇ ನಾವು ನೋಡ್ಬೇಕಾದ್ರೆ, ಕಾಣದಿರೋಂತ ಒಂದು ವಸ್ತು ಇದೆ ಅಂತ ಹೇಳ್ಬೇಕಾದ್ರೆ ಖಂಡಿತವಾಗ್ಲು ಅದು ಇದೆ ಅನ್ನೋದೇ ನಂಬಿಕೆ. ಇದು ಏನು ಬರೀ ವಸ್ತು ಬಗ್ಗೆ ಅಲ್ಲ ಪ್ರಿಯ ಸೋದರ ಮತ್ತು ಸೋದರಿಯರೇ, ಮಾತಾಡ್ತಾ ಇರೋದು ಇದು ಆತ್ಮಿಕವಾದಂತ ಒಂದು ವಿಚಾರದಲ್ಲಿ, ಮತ್ತೆ ಸತ್ಯಕ್ಕೆ ತಕ್ಕ ಹಾಗಿರುವಂತ ಒಂದು ವಿಚಾರದಲ್ಲಿ ಮಾತ್ರ ಇದನ್ನ ನಾವು ಹೋಲಿಸ್ಬೇಕಾಗಿರುತ್ತೆ. ಇದರಲ್ಲಿ ನಮ್ಗೆ 3 ವಿಚಾರಗಳನ್ನ ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ, ಒಬ್ರೇ ದೇವರಿದ್ದಾರೆ ಅನ್ನೋದನ್ನ ನಾವು ನಂಬೇಕು. ಏನಕ್ಕಂದ್ರೆ ಇಡೀ ಲೋಕವನ್ನು ಉಂಟು ಮಾಡಿದಾತರು, ಇಡೀ ಲೋಕವನ್ನು ಕಾಯುವಂತವರು ತಂದೆಯಾದ ದೇವರು ಮಾತ್ರ ಪ್ರಿಯರೇ. ಅವರ ಮಗ ಆಗಿರುವಂತ ಯೇಸು ಕ್ರಿಸ್ತರು ಕೂಡ ಇದಾರೆ ಅನ್ನೋದನ್ನು ಕೂಡ ನಾವು ನಂಬೇಕಾಗಿದೆ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ, ತಂದೆಯ ದೇವರ ಒಂದು ಚಿತ್ತ, ತಂದೆಯ ದೇವರ ಒಂದು ಜ್ಞಾನ, ಇಡೀ ಒಂದು ಲೋಕದ ಒಂದು ವಿಚಾರಗಳನ್ನ ನೆರವೇರಿಸಿದ ಆತನು ಯಾರು ಅಂತಂದ್ರೆ ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತರು ಒಬ್ರೇ ಆಗಿರೋದ್ರಿಂದ, ತಂದೆಯ ದೇವರು ಇದಾರೆ ಅನ್ನೋದನ್ನ ನಾವು ಸಂಪೂರ್ಣ ಮನಸ್ಸಿನಿಂದ, ಸಂಪೂರ್ಣ ಹೃದಯದಿಂದ ನಾವು ನಂಬುವಂತವರಾಗಿರ್ಬೇಕು. ಎರಡನೇದು, ನಮ್ಮ ಒಂದು ಗುಣ ಸ್ವಭಾವಗಳು ಮತ್ತೆ ಒಂದು ರೀತಿಯ ಒಂದು ಬದಲಾವಣೆಗಳು, ಈ ಅಂದ್ರೆ ನ್ಯಾಯಬದ್ಧವಾದಂತ ರೀತಿಯ ಒಂದು ಸನ್ನಿವೇಶಗಳು ಇವೆಲ್ಲ ಒದಗಿ ಬಂದಾಗ, ಅದ್ರಲ್ಲಿ ಆಗುವಂತ ಸಂಕಷ್ಟಗಳಿಂದ ನಾವು ಪಾರಾಗಿ ಕೃಪೆಯಿಂದ ದೇವರ ಬಳಿಗಿದೀವಿ ಅಂತಂದ್ರೆ, ಇದು ಕೂಡ ಒಂದು ನಂಬಿಕೆ. ಅಂದ್ರೆ ಏನಿದ್ರ ಅರ್ಥ ಅಂತಂದ್ರೆ, ಎರಡನೇ ಪಾಯಿಂಟ್, ನಮ್ಗೆ ಏನೇ ಒಂದು ಶೋಧನೆ, ಸಂಕಷ್ಟ ಏನೇ ಬಂದ್ರು ಕೂಡ ದೇವರು ನಮ್ಮನ್ನ ಬಿಡಿಸ್ತಾರೆ, ದೇವರು ನಮ್ಮನ್ನ ಕಾಪಾಡ್ತಾರೆ. ಅದ್ರ ಮುಖಾಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ನಂಬಿಕೆ ಮುಖಾಂತರ ನಾವು ಒಂದೊಳ್ಳೆ ರೀತಿಯಲ್ಲಿ ನಡಿತೀವಿ ಅನ್ನೋದನ್ನೇ ನಾವಿಲ್ಲಿ ಹೇಳ್ಬೇಕಾಗಿರುತ್ತೆ. ಬ್ರದರ್ ಕೇಳವಲ್ರಿ. ಮ್ಯೂಟ್ ಆಗಿದೆ ಬ್ರದರ್. ಒಂದ್ ನಿಮಿಷ.
ಹಾ, ಸಾರಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾವು ಮತ್ತೆ ಪಾಠನ ಕಂಟಿನ್ಯೂ ಮಾಡುವಂತರಾಗಿರೋಣ. ಎರಡನೇ ಒಂದು ಅಂಶನ ನಾವು ನೋಡ್ಬೇಕಾದ್ರೆ, ಎಲ್ರಿಗೂ ಲೈನ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಬ್ರದರ್. ಥ್ಯಾಂಕ್ ಯು ಬ್ರದರ್ಸ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕೃಪೆಯಿಂದ ನಮ್ಮ ಒಂದು ನಂಬಿಕೆಯನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ. ಇನ್ನೊಂದು ನಾವು ನೋಡ್ಬೇಕಾದ್ರೆ ಮೂರನೇದು, ಈಗ ವಿಶೇಷವಾದಂತ ರೀತಿಯಲ್ಲಿ ಅಂಗೀಕರಿಸುವಂಥದ್ದು, ಅಂದ್ರೆ ದೇವರ ಒಂದು ಸತ್ಯಾರ್ಥಗಳನ್ನ, ಯೋಜನೆಗಳನ್ನ, ಮತ್ತೆ ದೇವರ ಒಂದು ಗುಣಾತಿ ಸ್ವಭಾವಗಳನ್ನ ನಾವು ಅಂಗೀಕರಿಸ್ಕೊಳ್ಳುವಂತ ಒಂದು ವಿಚಾರದಲ್ಲೂ ಕೂಡ ನಾವು ನಂಬಿಕೆನ ಇಡಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ ಬ್ರದರ್. ಹಲವಾರು ಕ್ರೈಸ್ತರು ನಂಬಿಕೆಯ ಸಂಬಂಧವಾಗಿ ಸೂಕ್ತವಾಗಿರುವ ಅರ್ಥ ವಿವರಣೆಯನ್ನು ನಿರ್ಲಕ್ಷಿಸಿರುವ ಕಾರಣ ನಿಷ್ಪಕ್ಷಪಾತವಾದ ಯಥಾರ್ಥ ಮನಸ್ಸುಳ್ಳವರು, ಕ್ರೈಸ್ತತ್ವದಿಂದ ದೂರ ಸರಿದಿರುವವರು ಇಂಥ ಅರ್ಥಶೂನ್ಯವಾದವುಗಳನ್ನು ನಂಬಲು ನಿರಾಕರಿಸುವುದಾಗಿ ಅವರು ನಮಗೆ ಹೇಳುವರು. ದೇವರಲ್ಲಿನ ಮತ್ತು ಸತ್ಯವೇದದಲ್ಲಿನ ತಮ್ಮ ನಂಬಿಕೆಯನ್ನು ಬಹು ಕಟ್ಟುನಿಟ್ಟಾಗಿ ಪರಿಶೀಲಿಸಬೇಕೆಂದು ಕ್ರೈಸ್ತರನ್ನು ನಾವು ಒತ್ತಾಯಪಡಿಸುತ್ತೇವೆ. ಅಪೊಸ್ತಲನು ಹೇಳಿರುವ ಹಾಗೆ ನಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳಿದವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. 1 ಪೇತ್ರ 3:15 ಇದರಲ್ಲಿ ನಾವು ನಮ್ಮ ವಿಷಯವಾಗಿಯೂ ಮತ್ತು ನಮಗೆ ದೇವರ ವಾಕ್ಯದಲ್ಲಿ ಆಸಕ್ತಿಯನ್ನು ಉಂಟು ಮಾಡಿದವರ ವಿಷಯವಾಗಿಯೂ ಋಣಿಗಳಾಗಿರುವೆವು. ಅಪೊಸ್ತಲರ ದಿನಗಳಲ್ಲಿದ್ದಂತೆ ದೇವರ ವಾಕ್ಯಗಳ ಮೇಲೆ ಈಗ ಚೆಲ್ಲಿರುವ ಬೆಳಕಿನಡಿಯಲ್ಲಿ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಮತ್ತು ಸತ್ಯ ವಾಕ್ಯವನ್ನು ಸರಿಯಾಗಿ ವಿಂಗಡಿಸಿ ಉಪದೇಶಿಸಲು ಮತ್ತು ತನ್ನ ಮಿತ್ರರಿಗೂ ನೆರೆಹೊರೆಯವರಿಗೂ ತನ್ನ ನಂಬಿಕೆಯ ಪ್ರತಿಯೊಂದು ಅಂಶಗಳಿಗೂ ದೃಢವಾದ ಹಾಗೂ ವಿವೇಚನ ಪೂರ್ವಕವಾದ ಆಧಾರವನ್ನು ಒದಗಿಸಲು ಸಮರ್ಥನಾಗಿರುವನು. 1ನೇ ಶತಮಾನ ಮತ್ತು ಈ ಕಾಲದ ನಡುವೆ ಇದ್ದ ಜ್ಞಾನಾಂಧಕಾರ ಯುಗದಲ್ಲಿ, ಡಾರ್ಕ್ ಏಜಸ್, ಇದು ಸಾಧ್ಯವಾಗುತ್ತಿರಲಿಲ್ಲವೆಂಬುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ದೇವರ ವಾಕ್ಯಗಳು ದೈವ ಪ್ರೇರಿತವಾದವುಗಳೆಂಬುದನ್ನು ಮತ್ತು ಅವು ನಂಬಲು ಅರ್ಹವಾದವುಗಳೆಂಬುದರ ವಿಷಯದಲ್ಲಿ ಗೊಂದಲವುಳ್ಳವರುಗಳ ಬಗ್ಗೆ ಹೇಗೆ ಅನುಕಂಪವುಳ್ಳವರಾಗಿರಬೇಕೆಂಬುದನ್ನು ತಿಳಿದವರಾದ ನಾವು ಅಂಥವರಿಗೆ ಸಹಾಯ ಮಾಡಲು ಖಂಡಿತವಾಗಿ ಬಯಸುವವರಾಗಿ ಅವರು ನಮ್ಮೊಡನೆ ಪತ್ರ ವ್ಯವಹರಿಸಬೇಕೆಂದು ಅವರನ್ನು ಆಮಂತ್ರಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಹಲವಾರು ಒಂದು ಕ್ರೈಸ್ತರ ಒಂದು ನಂಬಿಕೆ ಯಾವ ರೀತಿ ಇದೆ ಅಂತಂದ್ರೆ, ಒಂದು ಧಾರ್ಮಿಕ ರೀತಿಯಲ್ಲಿ ಕ್ರೈಸ್ತತ್ವದ ಒಂದು ಸನ್ನಿವೇಶಗಳಲ್ಲಿ ಅವರ ಒಂದು ನಂಬಿಕೆಗಳು ಹೋಲಿಕೆ ಆಗಿದೆ. ಇದು ಬಂದು ಓವರ್ ಆಲ್ ಕ್ರಿಶ್ಚಿಯನ್ಸ್ ಅಲ್ಲಿರುವಂತ ಒಂದು ನಂಬಿಕೆ ಬಗ್ಗೆ ಮಾತಾಡ್ತಾ ಇರೋದು. ಈಗ ಈ ಒಂದು ನಂಬಿಕೆಗಳಲ್ಲಿ ನಮ್ಮೆಲ್ಲರ ಒಂದು ನಂಬಿಕೆ ಯಾವ ರೀತಿ ಇರ್ಬೇಕು ಅಂದ್ರೆ, ಕ್ರಿಸ್ತನ ಒಂದು ಶಿಷ್ಯಂದಿರು ಇಟ್ಟಂತ ಒಂದು ನಂಬಿಕೆಯ ರೀತಿಯಲ್ಲಿ ನಮ್ಮಲ್ಲಿ ಇರ್ಬೇಕು. ಈಗ ಯೇಸು ಕ್ರಿಸ್ತ ಶಿಷ್ಯಂದಿರು ಒಂದು ಯೇಸು ಕ್ರಿಸ್ತರಿದ್ದಂತ ಆ ಒಂದು 3 ವರ್ಷಗಳಿಗಿಂತ ವಿಭಿನ್ನವಾದಂತ ರೀತಿಯಲ್ಲಿ ಅವ್ರು ಹೋದಾದ ನಂತರನೇ ಅವ್ರ ನಂಬಿಕೆನ ವ್ಯಕ್ತಪಡಿಸಿದ್ರು. ಯಾಕಂತ ಒಂದು ಅಪಾರವಾದಂತ ನಂಬಿಕೆ ತೋರ್ಸಿದ್ರು ಅಂದ್ರೆ, ಅವರಲ್ಲಿ ಇಟ್ಟಿದ್ದು ಒಂದು ಟೆಸ್ಟಿಫೈಡ್ ನಂಬಿಕೆ. ಅಂದ್ರೆ ಯೇಸು ಕ್ರಿಸ್ತರಿದ್ದಾಗ ಅವರು ಸರಳವಾದಂತ ರೀತಿಯಲ್ಲಿ ನಂಬಿಕೆನ ಇಟ್ಟಿದ್ರು. ಬಟ್ ಯೇಸು ಕ್ರಿಸ್ತರು ಅವರಿಂದ ಹೊರಟು ಹೋದಾದ ನಂತರ ಅವರಲ್ಲಿ ಇದ್ದಂತ ಒಂದು ನಂಬಿಕೆ ಅಪಾರವಾದಂತ ಒಂದು ದೊಡ್ಡ ನಿರೀಕ್ಷೆ ಉಳ್ಳ ನಂಬಿಕೆ ಆಗಿತ್ತು. ನೋಡ್ಬೇಕಾದ್ರೆ 1 ಪೇತ್ರ 3:15 ಹೇಳ್ತಾರೆ ನೋಡಿ. ಒಂದು ವಾಕ್ಯ ಓದಿ. 1 ಪೇತ್ರ 3:15. ಅವರ ಬೆದರುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೆಂದು ನೋಡಿ. ಸಾಕು ಸಿಸ್ಟರ್, ನಮ್ಗೆ ಪಾಯಿಂಟ್ ಸಿಕ್ತು ನೋಡಿ. ಅವ್ರ ಅಪೋಸ್ಟಲ್ಸ್ ಅಲ್ಲಿ ಯೇಸು ಕ್ರಿಸ್ತರು ಇದ್ದಾಗ ಅವರಲ್ಲಿ ಇದ್ದಂತ ಒಂದು ಕಳವಳ, ಒಂದು ಗೊಂದಲಗಳು ಅಪಾರವಾಗಿತ್ತು. ಅವರು ಏನೇ ಬಂದ್ರು ಕೂಡ ಯೇಸು ಕ್ರಿಸ್ತರು ನೋಡ್ಕೊಂತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಇದ್ರು. ಆದ್ರೆ ಯೇಸು ಕ್ರಿಸ್ತ ಹೋದಾದ ನಂತರ ಅವರಲ್ಲಿ ಇದ್ದಂತ ಒಂದು ನಂಬಿಕೆ ಇನ್ನು ಹೇರಳವಾದಂತ ರೀತಿಯಲ್ಲಿ, ಇನ್ನು ವ್ಯತ್ಯಾಸಕರವಾದಂತ ರೀತಿಯಲ್ಲಿ ನಂಬಿಕೆನ ಅವರು ತೋರ್ಸಿದ್ರು ಪ್ರಿಯರೇ.
ಅಂತ ಒಂದು ವಿಶೇಷವಾದಂತ ನಂಬಿಕೆ ನಮ್ಮಲ್ಲೂ ನಿಮ್ಮಲ್ಲೂ ಇರಬೇಕು ಅನ್ಬಿಟ್ಟು ಹೇಳ್ತಾ ಇರೋದು. ಸೊ ದೇವರ ವಾಕ್ಯ ಯಾವ ರೀತಿ ನಮ್ಮನ್ನ ಬಲಪಡಿಸ್ತಾ ಇದೆ ಅಂತಂದ್ರೆ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಸತ್ಯಕ್ಕೆ ಅನುಗುಣವಾದಂತ ಒಂದು ಸನ್ನಿವೇಶಕ್ಕೆ ನಾವು ಹೋಲಿಸುವಂತ ರೀತಿಯ ನಂಬಿಕೆ ನಮ್ಮಲ್ಲಿ ಇರಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡಿ, ನಮ್ಮ ಒಂದು ನಂಬಿಕೆ ಇನ್ನೊಂದು ವಿಚಾರದಲ್ಲೂ ಕೂಡ ಹೇಳ್ತಾರೆ, ಸತ್ಯಕ್ಕೆ ತಕ್ಕ ಹಾಗೆ ನಡ್ಕೊಳ್ಳುವಂತ ಒಂದು ನಂಬಿಕೆ ಆಗಿರ್ಬೇಕು. ಮತ್ತೆ ಇನ್ನೊಬ್ರಿಗೂ ಕೂಡ ಧೈರ್ಯ ಕೊಡುವಂತ, ಅವ್ರಿಗೂ ಕೂಡ ನಂಬಿಕೆಯಲ್ಲೇ ಇನ್ನು ಅಭಿವೃದ್ಧಿ ಹೊಂದೋ ತರ ನಮ್ಮ ನಂಬಿಕೆ ಇರ್ಬೇಕಂತೆ ಪ್ರಿಯರೇ. ಮೊದಲನೇದಾಗಿ ಯಾವುದರ ಬಗ್ಗೆ ಹೇಳ್ತಾರೆ ಅಂತಂದ್ರೆ, ನೋಡಿ, ನಮ್ಗೆ ಈಗ ಪ್ರೆಸೆಂಟ್ ಈಗ ನಂಬಿಕೆ, ಈಗ ನಾವು ಇದೀವಿ. ಪ್ರೆಸೆಂಟ್ ಅಂದ್ರೆ ಏನು? ಈಗ ಇರುವಂತದ್ದು. ಪಾಸ್ಟ್ ಅಂದ್ರೆ ಏನು? ಹಿಂದೆ ನಡೆದಿರೋದು. ಫ್ಯೂಚರ್ ಅಂದ್ರೆ ಮುಂದೆ ನಡೆಯೋದು. ಹಿಂದೆ ನಡೆದಿರೋದು ಮತ್ತೆ ಮುಂದೆ ನಡೆಯೋದನ್ನ ನಮ್ಗೆ ಸತ್ಯವೇದ ಕೂಲಂಕುಷವಾಗಿ ಸಂಪೂರ್ಣವಾಗಿ ನಮಗ್ ತಿಳಿಸಿದೆ. ಈ ಮೊದಲನೇ ಶತಮಾನದಲ್ಲೆಲ್ಲ ಏನೇನ್ ನಡೀತು, ಆ ಒಂದು ಕತ್ತಲ ಕಾವ್ಯ ಅಂದ್ರೆ ಡಾರ್ಕ್ ಏಜಸ್, ಅಂದ್ರೆ ಸತ್ಯ ಇಲ್ದಿರುವಂತ ಒಂದು ಸನ್ನಿವೇಶಗಳಲ್ಲಿ ಯಾವ ರೀತಿ ಎಲ್ಲ ಘಟನೆಗಳು ಲೋಕದಲ್ಲಿ ನಡೀತು, ದೇವ ಮಕ್ಕಳು ಯಾವ ರೀತಿ ಕಷ್ಟನ ಅನುಭವಿಸಿದ್ರು, ಮುಂದೆ ಬರುವಂತ ಯುಗದಲ್ಲಿ ಯಾವ ರೀತಿ ದೇವರ ಒಂದು ರಾಜ್ಯ ಸ್ಥಾಪನೆ ಆಗತ್ತೆ, ಇಂಥ ಹಲವಾರು ವಿಚಾರಗಳನ್ನ ನಮಗೆ ಸತ್ಯವೇದ ತಿಳಿಸ್ಬೇಕಾದ್ರೆ ಅದ್ರ ಮುಖಾಂತರ ನಮ್ ನಂಬಿಕೆ ಇನ್ನು ಹೆಚ್ಚಾಗ್ಬೇಕೇ ಹೊರತು ಕಮ್ಮಿ ಆಗದೆ ಆಗ್ಲಿ ಕುಂದೋಗದೆ ಆಗ್ಲಿ ಇರಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರರೇ. ನಮ್ಗೆ ನಂಬಿಕೆ ವೃದ್ಧಿ ಆಗ್ಲಿ ಅನ್ನೋ ಒಂದು ಪ್ರಾರ್ಥನೆ ಇರಬಾರ್ದು. ನಮ್ಮ ಒಂದು ನಂಬಿಕೆ ಈ ಒಂದು ವಾಕ್ಯಗಳನ್ನ ಧ್ಯಾನಿಸ್ಬೇಕಾದ್ರೆ, ಇಂಥ ಒಂದು ಧ್ಯಾನವಾದಂತ ಒಂದು ಪಾಠಗಳನ್ನ ನಾವು ಮೆಡಿಟೇಟ್ ಮಾಡ್ಬೇಕಾದ್ರೆ ಇನ್ನೂ ಹೆಚ್ಚಾಗಿ ನಮ್ ನಂಬಿಕೆ ಇರೋದಕ್ಕೆ ವ್ಯಕ್ತಪಡಿಸುವಂತದ್ದೇ ಆಗಿರ್ಬೇಕು. ನೆಕ್ಸ್ಟ್ ಇನ್ನೊಂದು 4 ಪಾಯಿಂಟ್ಗಳ ಮುಖಾಂತರ ಇನ್ನೊಂದು ವಿಚಾರಗಳನ್ನ ನಾವು ನೋಡುವಂತರಾಗಿರೋಣ. ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ದಿವ್ಯಾ ಸಿಸ್ಟರ್ ರೀಡ್ ಮಾಡ್ತೀರಾ? ಹಾ ಬ್ರದರ್. Okay. ನಮ್ಮ ಇಂದಿನ ಅಧ್ಯಯನವು ನಂಬಿಕೆಯನ್ನು 4 ವಿಭಿನ್ನ ದೃಷ್ಟಿಯಿಂದ ನಿರ್ಧರಿಸುತ್ತದೆ. ಮೊದಲನೆಯದು, ತಂದೆಯಾಗಿ ತನ್ನ ಮಗಳ ಪರವಾಗಿ ಯಾಗೀರನಲ್ಲಿದ್ದ ನಂಬಿಕೆ. ಎರಡನೆಯದು, ಕರ್ತನ ಉಡುಪಿನ ಗೊಂಡೆಯನ್ನು ಮುಟ್ಟಿದ ಆ ಹೆಂಗಸು ತನ್ನ ವಿಷಯವಾಗಿ ಇಟ್ಟುಕೊಂಡಿದ್ದ ನಂಬಿಕೆ. ಮೂರನೆಯದು, ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿಕೊಂಡ ಆ ಇಬ್ಬರು ಕುರುಡರಲ್ಲಿದ್ದ ನಂಬಿಕೆ. ನಾಲ್ಕನೆಯದು, ದೆವ್ವ ಹಿಡಿದು ಕಿವುಡಾದ ಮೂಕನನ್ನು ಕರ್ತನ ಬಳಿಗೆ ಕರಕೊಂಡು ಬಂದ ಜನರಲ್ಲಿದ್ದ ನಂಬಿಕೆ. ಕಂಟಿನ್ಯೂ ಮಾಡೋದು. ಸಾಕು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವಾಗ ನಾವು ನಂಬಿಕೆಗೆ ಸಂಬಂಧಪಟ್ಟಂತ ಒಂದು ಬೈಬಲ್ ನಲ್ಲಿರುವಂತ ಒಂದು ಕಾಂಟೆಕ್ಸ್ಟ್ ಗಳನ್ನ ನಾವು ರೀಡ್ ಮಾಡಿದ್ವಿ. ಏನ್ ಕಾಂಟೆಕ್ಸ್ಟ್ ಅಂದ್ರೆ ಸನ್ನಿವೇಶಗಳ ಬಗ್ಗೆ ನಾವು ಓದಿದ್ವಿ, ಅಧ್ಯಯನ ಮಾಡಿದ್ವಿ. ಇದರಲ್ಲಿ ಮೊದಲನೇದಾಗಿ ತಂದೆ ಮಗಳು ಇಟ್ಟಂತ ಒಂದು ನಂಬಿಕೆ, ಮತ್ತೆ ಆ ಒಂದು ಗೊಂಡೆ ಮುಟ್ಟಿದ್ರೆ ಸಾಕು ನಾನು ಗುಣ ಆಗ್ತೀನಿ ಅಂತ ಇದ್ದಂತ ಒಂದು ನಂಬಿಕೆ, ಮತ್ತೆ ಇನ್ನು ನಾವು ನೋಡ್ಬೇಕಾದ್ರೆ ಮೂರನೇ ಒಂದು, ಇಬ್ರು ಕುರುಡರು ಖಂಡಿತವಾಗ್ಲೂ ನಾವು ಗುಣ ಆಗ್ತೀವಿ. ದಾವಿದನ ಕುಮಾರನು ಅಂದ್ರೆ ಯೇಸು ಕ್ರಿಸ್ತರನ್ನ ನಾವು ಆದಷ್ಟು ನಾವು ಸಂಸಿದ್ರೆ, ಅವರಿಂದ ನಾವ್ ಏನಾದ್ರೂ ಒಂದು ಪಡ್ಕೊಂಡ್ರೆ ನಮ್ಮ ಒಂದು ಕಣ್ಣು ಮತ್ತೆ ಬರುತ್ತೆ ಅನ್ನೋ ರೀತಿಯಲ್ಲಿ ಅವರಲ್ಲಿ ಇಟ್ಟಂತ ಒಂದು ನಂಬಿಕೆ. ಮೂರನೇದು, ಆ ಒಂದು ದೆವ್ವ ಹಿಡಿದಂತ ಮೂಗನು ಬೇಗ ಗುಣ ಆಗ್ತಾನೆ ಅನ್ನೋ ಒಂದು ನಂಬಿಕೆ. ಇದೊಂದು ಜನರ ಮೇಲೆ ಇದ್ದಂತ ಒಂದು ನಂಬಿಕೆ. ಈ ಎಲ್ಲಾ ನಂಬಿಕೆಗಳು ಒಂದೊಂದು ವಿಶೇಷವಾದಂತ ರೀತಿಯಲ್ಲಿ ನಂಬಿಕೆಗಳು. ಆದ್ರೆ ಈ ನೆಕ್ಸ್ಟ್ ಪ್ಯಾರಾನ ಓದೋದ್ರ ಮುಖಾಂತರ ನಮಗೆ ಏನೊಂದು ಪಾಠದ ಬಗ್ಗೆ ಹೇಳ್ತಾರೆ ಅಂತಂದ್ರೆ, ಇವರೆಲ್ಲ ಒಂದೊಂದು ಬೇರೆ ಬೇರೆ ಒಂದು ಸನ್ನಿವೇಶಗಳು, ಆದ್ರೆ ಇವ್ರು ಇಟ್ಟಂತ ಒಂದು ನಂಬಿಕೆ ಇದೆಯಲ್ಲ ಅದು ಒಂದೇ ಒಂದಾಗಿದೆ. ಅದೇ ತರ ನಮ್ಮ ಜೀವಿತದಲ್ಲೂ ಈ ಎಲ್ಲಾ ಒಂದು ಘಟನೆಗಳು ಕೂಡ ನಮ್ಮ ಒಂದು ನಂಬಿಕೆ ಕುಂದೋಗ್ಬಾರ್ದು, ಸ್ಥಿರವಾಗಿರ್ಬೇಕು ಅನ್ನೋದೇ ಒಂದು ನೆಕ್ಸ್ಟ್ ಪ್ಯಾರಾದಲ್ಲಿ ನಮ್ಗೆ ತಿಳಿಸುವಂತ ಒಂದು ವಿಚಾರ. ನೆಕ್ಸ್ಟ್ ಪ್ಯಾರಾ ಯಾರು ರೀಡ್ ಮಾಡ್ತೀರಾ? ಬೇರೆ ಇನ್ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್? ಓಕೆ, ಅನು ಸಿಸ್ಟರ್ ನೀವೇ ರೀಡ್ ಮಾಡಿ. ನಮ್ಮ ಕರ್ತನ ವಾಸಸ್ಥಾನವಾಗಿದ್ದ ಕಪರ್ನೌಮಿನ ಅಧಿಕಾರಿಯಾದ ಯಾಯೀರನು ಯೇಸುವನ್ನು ಚೆನ್ನಾಗಿ ತಿಳಿದಿದ್ದನು. ಆತನನ್ನು ಅಂದರೆ ನಮ್ಮ ಕರ್ತನನ್ನು ಕೆಲವು ವೇಳೆ ಸಬ್ಬತ್ತಿನದಲ್ಲಿ ಶಾಸ್ತ್ರವಚನ ಪಾಠಗಳನ್ನು ಓದಲು
ಕರೆಯಲಾಗುತ್ತಿತ್ತು. ಲೂಕ 6:16. ಹಿಂದಿನ ಒಂದು ಸಂದರ್ಭದಲ್ಲಿ ಈತನು ಅಂದರೆ ಯಾಯೀರನು ಶತಾಧಿಪತಿಯ ಆಳಿನ ಪರವಾಗಿ ಇತರರ ಸಂಗಡ ಕರ್ತನನ್ನು ಬೇಡಿಕೊಂಡಿದ್ದನು. ಲೂಕ 7:4. ಈಗ ಸಂಕಷ್ಟವು ಯಾಯೀರನ ಮನೆಯನ್ನು ಆಕ್ರಮಿಸಿತು. ಆತನ 12 ವರ್ಷದ ಮಗಳು ಸಾಯುತ್ತಿದ್ದಳು. ಒಡೆಯನು ಸಮುದ್ರದ ದಡದ ಆಚೆಯಲ್ಲಿದ್ದ ಕೆಫರ್ನೌಮಿನಲ್ಲಿ ಗೈರು ಹಾಜರಾಗಿದ್ದನು. ಕರ್ತನೆಗಾಗಿ ಕಾಯುತ್ತಿದ್ದ ಗುಂಪಿನಲ್ಲಿ ಯಾಯೀರನಿದ್ದನು ಮತ್ತು ಆತನು ಜನರ ಪ್ರಮುಖ ಪ್ರತಿನಿಧಿಯಾಗಿದ್ದ ಕಾರಣ ತಾನು ಹೇಳಿಕೊಳ್ಳುವುದನ್ನು ಕೇಳಲು ಅವನಿಗೆ ಮೊದಲನೆಯದಾಗಿ ಬಿಡಲಾಯಿತು. ಕರ್ತನು ಮಗಳನ್ನು ಗುಣಪಡಿಸಲು ತನ್ನ ಮನೆಗೆ ಬರಬೇಕೆಂಬ ವಿಜ್ಞಾಪನೆಯಲ್ಲಿ ತನ್ನ ನಂಬಿಕೆಯನ್ನು ತೋರ್ಪಡಿಸಿರುವುದು ಮಾತ್ರವಲ್ಲದೆ ಆತನು ಕರ್ತನಿಗೆ ಅಡ್ಡ ಬಿದ್ದುದರಲ್ಲಿ ತಾನು ವರ್ತನೆಯಲ್ಲಿ ಸಹ ಸಾಂಕೇತಿಕವಾಗಿ ತನ್ನ ಗೌರವ, ವಿಧೇಯತೆ ಮತ್ತು ನಂಬಿಕೆಗಳನ್ನು ತೋರ್ಪಡಿಸಿದ್ದನು. ಆತನು ತನ್ನ ಮಗಳನ್ನು ಸಾಯುವ ಸ್ಥಿತಿಯಲ್ಲಿ ಬಿಟ್ಟು ಬಂದಿದ್ದನು. ಆತನು ಯೇಸುವಿನ ಕೂಡ ಮಾತನಾಡುತ್ತಿದ್ದ ಸಮಯದಲ್ಲಿ ಆತನ ಮಗಳು ಸತ್ತಿದ್ದಳು ಮತ್ತು ತಡಮಾಡದೆ ಬರಲು ಕರ್ತನನ್ನು ಒತ್ತಾಯಿಸುತ್ತಿದ್ದನು. ಆತನು ಮನೆ ಸೇರುವ ಮೊದಲೇ ಬಹು ತಡವಾಗಿತ್ತು ಮತ್ತು ಆಕೆಯು ಸತ್ತಳೆಂಬ ಸುದ್ದಿಯೂ ಬಂದಿತ್ತು. ಯೇಸುವು ಬಂದಾಗ ಯಹೂದ್ಯರ ಪದ್ಧತಿಯ ಪ್ರಕಾರ ನೆರೆಹೊರೆಯವರು ಕೂಡಿ ಬಂದಿದ್ದರು. ಕೆಲವರು ಕೊಳಲು ವಾದ್ಯದಿಂದ ಶೋಕ ಗೀತೆಯನ್ನು ನುಡಿಸುತ್ತಿದ್ದರು, ಇತರರು ದುಃಖಿಸುತ್ತಾ ಗೋಳಾಡುತ್ತಿದ್ದರು. ಕುಟುಂಬದಲ್ಲಿನ ಮತ್ತು ನೆರೆಹೊರೆಯ ಹೆಂಗಸರು ಮರಣ ವಾರ್ತೆಯನ್ನು ಕೇಳಿದ ಕೂಡಲೇ ಕೂಗಿಕೊಳ್ಳುವುದು ಮತ್ತು ಆ ನಂತರ ಸ್ವಲ್ಪ ಸಮಯದ ನಂತರ ತಗ್ಗು ಧ್ವನಿಯಲ್ಲಿ ಶೋಕಿಸುತ್ತಾ ಮರಣದ ಮನೆಯನ್ನು ಪ್ರವೇಶಿಸುವುದು ವಾಡಿಕೆಯಾಗಿತ್ತು. ಹುಡುಗಿಯು ಸತ್ತಿಲ್ಲ, ನಿದ್ದೆ ಮಾಡುತ್ತಿರುವಳು ಎಂದು ಮೆಲುದನಿಯಲ್ಲಿ ಹೇಳುವುದರ ಮೂಲಕ ಒಡೆಯನು ಎಲ್ಲರನ್ನೂ ಹೊರಗೆ ಹೋಗಲು ಹೇಳಿದನು. ಈ ಮಾತಿನ ಭಾಷೆಯು ಲಾಜರನ ಮರಣದ ವಿಷಯದಲ್ಲಿ ಹೇಳಿದ ಮಾತನ್ನು ಹೋಲುತ್ತಿತ್ತು. ಮನುಷ್ಯರು ವ್ಯಕ್ತಪಡಿಸುವ ಭಾಷಾನುಸಾರ ಆಕೆಯು ಸತ್ತಿದ್ದಳು, ಆದರೆ ದೇವರ ದೃಷ್ಟಿಯಲ್ಲಿ ಆಕೆಯು ಸತ್ತಿರಲಿಲ್ಲ. ಅಂದರೆ ಮೃಗಗಳಂತೆ ಜೀವ ಕಳೆದು ಹೋಗಿರಲಿಲ್ಲ. ಮನುಷ್ಯರ ಮೇಲಿದ್ದ ಮರಣದಂಡನೆಯ ವಿಮೋಚಕನ ಯಜ್ಞಾರ್ಪಣೆಯ ಮೂಲಕ ರದ್ದಾಗಿ ಅದರ ಪರಿಣಾಮವಾಗಿ ನೀತಿವಂತರಿಗೂ ಅನೀತಿವಂತರಿಗೂ ಉಂಟಾಗುವ ಪುನರುತ್ಥಾನವು ದೇವರು ಮೊದಲೇ ಮಾಡಿದ ಏರ್ಪಾಟಾಗಿತ್ತು. ಈ ಒಂದು ದೃಷ್ಟಿಯಲ್ಲಿ ಮರಣವನ್ನು ನಿದ್ರೆ ಎಂದು ಕರೆಯಲಾಗಿದ್ದು, ಅದರಿಂದ ಪುನರುತ್ಥಾನವಾಗುವ ಉದಯ ಕಾಲದಲ್ಲಿ ಅಂದರೆ 1000 ವರ್ಷದ ಆಳ್ವಿಕೆಯ ಮುಂಜಾನೆಯಲ್ಲಿ ಭವ್ಯವಾದ ರೀತಿಯಲ್ಲಿ ಎಲ್ಲರೂ ಎಬ್ಬಿಸಲ್ಪಡುವರು. ಹೀಗೆ ಅಬ್ರಹಾಮನು ಮತ್ತು ಹಿಂದಿದ್ದ ಒಳ್ಳೆಯವರು ಕೆಟ್ಟವರು ಆದ ಇತರರು ನಿದ್ರಿಸುತ್ತಿರುವರೆಂದು, ಅಂದರೆ ತಮ್ಮ ಪಿತೃಗಳೊಂದಿಗೆ ನಿದ್ರಿಸುತ್ತಿರುವರೆಂದು ಉಲ್ಲೇಖಿಸಿರುವುದು. ಹೀಗೆ ಮೊದಲು ರಕ್ತಸಾಕ್ಷಿಯಾದ ಸ್ತೆಫನನು ನಿದ್ರೆ ಹೋದನು. ಅಪೊಸ್ತಲರ ಕೃತ್ಯ 7:60. ಇದು ಸ್ಪಷ್ಟವಾಗಿ ಸತ್ತವರು ಪರಲೋಕದಲ್ಲಿ ಆಗಲಿ ಇವೆರಡರ ಮಧ್ಯದಲ್ಲಿ ಅಥವಾ ನರಕದಲ್ಲಿ ಆಗಲಿ ನಿದ್ರಿಸುತ್ತಿರುವರೆಂಬ ಅರ್ಥ ಕೊಡುವುದಿಲ್ಲ. ಧೂಳಿನಲ್ಲಿ ನಿದ್ರಿಸುತ್ತಿರುವ ಅನೇಕರು ಎಚ್ಚೆತ್ತುಕೊಳ್ಳುವರೆಂದು ಸತ್ಯವೇದವು ಈ ವಿಷಯವಾಗಿ ವಿವರಿಸಿ ಹೇಳುತ್ತದೆ. ದಾನಿಯೇಲ 12:2. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತವರಾಗುವರು. 1 ಕೊರಿಂಥ 15:22. ಯಾವುದು ಮರಣವೆನಿಸಿಕೊಂಡು ನಿರಂತರವಾಗಿ ಇಲ್ಲದೆ ಹೋಗುವುದೆಂದು ಪರಿಗಣಿಸಲ್ಪಟ್ಟಿತ್ತೋ ಅದು ವಿಮೋಚಕನ ಯಜ್ಞಾರ್ಪಣೆಯ ಫಲವಾಗಿ ನಿದ್ರೆಯಾಗಿ ಮಾರ್ಪಟ್ಟು ಆ ದಿವ್ಯ ವಿಮೋಚಕನು ಉದಯ ಕಾಲದಲ್ಲಿ ಲಾಜರನಿಗೆ ಹೊರಗೆ ಬಾ ಎಂದು ಹೇಳಿದಂತೆ ಮತ್ತು ಯಾಯೀರನ ಮಗಳ ವಿಷಯದಲ್ಲಿ ತಲಿತಾ ಕೋಮ್ ಅಂದರೆ ಅಮ್ಮಣ್ಣಿ ಏಳು ಎಂದು ಎಲ್ಲರಿಗೂ ಹೇಳುವವರಿಗೆ ಮರಣವು ಪ್ರಜ್ಞಾಹೀನ ಸ್ಥಿತಿಯ ನಿದ್ರೆಯಾಗಿರುವುದು. ಹೀಗೆ ಕಡೆಯಲ್ಲಿ ಸಮಾಧಿಗಳಲ್ಲಿರುವವರೆಲ್ಲರೂ ಮನುಷ್ಯ ಕುಮಾರನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುವುದು ಎಂಬ ಭರವಸೆಯನ್ನು ನಾವು ಪಡ್ಕೊಂಡಿರುವೆವು. ಯೋಹಾನ 5:28. ಯಾಯೀರನ ಮನೆಗೆ ಹೋಗುವ ಮಾರ್ಗದಲ್ಲಿ ಕರ್ತನ ಸುತ್ತಲಿದ್ದ ಗುಂಪಿನಲ್ಲಿನ ಒಬ್ಬ ಹೆಂಗಸು ತಾನು ಆತನ ಉತ್ಕೃಷ್ಟತೆಯ ಹಾಗೂ ಆತನಲ್ಲಿದ್ದ ಶಕ್ತಿಯನ್ನು ನಂಬಿದವಳಾಗಿ ತನಗೆ ಒಂದು ಆಶೀರ್ವಾದವಾಗುವುದೆಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ವಿದ್ಯುತ್ ಶಕ್ತಿಯನ್ನು ತಂತಿಯ ಮೂಲಕ ರವಾನಿಸುವ
ವಿದ್ಯುತ್ ಬ್ಯಾಟರಿಯನ್ನು ಮುಟ್ಟುವ ಪ್ರಕಾರ ಆಕೆಯ ದೇಹಕ್ಕೆ ಕೂಡಲೇ ಶಕ್ತಿಯು ಹರಿದು ಬಂದು ಆಕೆಯ ಜೀವವು ಪುಳಕಿತವಾಯಿತು. ನಮ್ಮ ಕರ್ತನು ಜೀವಾಧಾರಕವಾದ ಶಕ್ತಿಯಿಂದ ತುಂಬಿದವನಾಗಿದ್ದನು. ಆತನು ಪರಿಪೂರ್ಣನಾಗಿ ಪಾಪದಿಂದ ಮುಕ್ತನಾಗಿರುವುದು ಮಾತ್ರವಲ್ಲದೆ ರೋಗ ಮರಣದ ಸ್ಥಿತಿಯಿಂದಲೂ ಮುಕ್ತನಾಗಿದ್ದನು. ತನ್ನಿಂದ ಜೀವಧಾರಕ ಶಕ್ತಿಯು ಹೊರಟಿದ್ದ ಅನುಭವವಾಗಿ ಹಿಂದೆ ತಿರುಗಿ ನನ್ನನ್ನು ಮುಟ್ಟಿದವರು ಯಾರು ಎಂದು ವಿಚಾರಿಸಿದನು. ತಾನು ಅಯೋಗ್ಯಳೆಂದು ಭಾವಿಸಿಕೊಂಡಾಗ್ಯೂ ಆ ಒಂದು ಆಶೀರ್ವಾದವನ್ನು ಕದ್ದುಕೊಂಡವಳಾಗಿ ಆ ಬಡ ಹೆಂಗಸು ಭಯ ಹಿಡಿದವಳಾದಳು. ಆದರೆ ಶೀಘ್ರವಾಗಿ ಒಡೆಯನ ಕರುಣೆಯುಳ್ಳ ಮಾತಿನ ಮತ್ತು ನೋಟದ ಮೂಲಕ ಆಕೆ ಭರವಸೆ ಹೊಂದಿದವಳಾದಳು. ಈ ಸಂಗತಿಯು ನಮ್ಮ ಕರ್ತನು ಮಾಡಿದ ಅದ್ಭುತಗಳಲ್ಲಿ ಆತನ ಜೀವಾಧಾರಕ ಶಕ್ತಿಯು ಆತನಿಂದ ಹೊರಹೋಗುತ್ತಿತ್ತೆಂಬುದನ್ನು ನಮಗೆ ಬೋಧಿಸುವುದು. ಹೀಗೆ ಯೋರ್ದಾನಿನಿಂದ ಕಲ್ವಾರಿಯವರೆಗೂ ಆತನು ಮನಪೂರ್ವಕವಾಗಿ ಸಂತೋಷದಿಂದ ತನ್ನ ಜೀವಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕ ತನ್ನ ಸುತ್ತಲಿರುವವರ ಅಗತ್ಯತೆಗಳನ್ನು ಪೂರೈಸುತ್ತಿದ್ದನು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇದರಲ್ಲಿ 2 ವಿಚಾರಗಳನ್ನ ನಮ್ಗಿಲ್ಲ ಹಂಚ್ತಾ ಇದ್ದಾರೆ. ಮೊದಲನೇ ಒಂದು ಪಾಯಿಂಟ್ ಮತ್ತೆ ಎರಡನೇ ಒಂದು ಪಾಯಿಂಟ್ ಯಾವ್ದರ ಬಗ್ಗೆ ಅಂತಂದ್ರೆ ಯಾಯೀರನ ಮಗಳನ್ನ ಯಾವ ರೀತಿ ಯೇಸು ಕ್ರಿಸ್ತರು ಎಬ್ಸಿದ್ರು, ಎರಡನೇದು ಆ ಒಂದು ರಕ್ತ ಕುಸುಮ ರೋಗಿ ಯಾವ ರೀತಿ ಗುಣ ಆದ್ರು ಅನ್ನೋದನ್ನ, ಇದನ್ನ ತುಂಬಾ ಕ್ಲಾರಿಟಿಯಾಗಿ ಆ ಒಂದು ಘಟನೆ ಈ ರೀತಿನೇ ನಡೆದಿರಕ್ ಸಾಧ್ಯತೆ ಇರುತ್ತೆ ಅನ್ಬಿಟ್ಟು ನಮ್ಮ ಹಿರಿಯ ಸಹೋದರ ಅಂತ ರಜಲ್ ಬ್ರದರ್ ಹೇಳೋದಂತ ಒಂದು ಅಮೂಲ್ಯವಾದಂತ ಒಂದು ಸ್ಪಷ್ಟನೆನ ನಾವ್ ಇದನ್ನ ಅರ್ಥ ಮಾಡ್ಕೊತಾ ಇದ್ವಿ. ಉದಾಹರಣೆ, ನಾವೀಗ ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ ಏನಾದ್ರು ನಾವು ನೋಡ್ಬೇಕಾದ್ರೆ ಈ ರೀತಿ ಜಗಳ ಆಯ್ತು, ಈ ರೀತಿ ಸಾಲ್ಟ್ ಔಟ್ ಆಯ್ತು, ಈ ತರ ಆಯ್ತು ಅನ್ಬಿಟ್ಟು ನಾವು ಓದ್ಬಿಡ್ತೀವಿ. ಬಟ್ ಇದನ್ನ ಬರ್ದಿರೋದು ಯಾರು? ಒಬ್ಬ ಪತ್ರಿಕೋಸ್ತ ಕೆಲ್ಸದವರು ಬರ್ದಿರ್ತಾರೆ. ಬಟ್ ಓದೋರು ಆ ರೀತಿ ಓದಿರ್ತಾರೆ. ಆದ್ರೆ ಇದು ಆತ್ಮಿಕವಾದಂತ ಒಂದು ಸನ್ನಿವೇಶ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದನ್ನ ನಾವು ಆತ್ಮಿಕವಾದಂತ ರೀತಿಯಲ್ಲೇ, ವಾಕ್ಯಕ್ಕೆ ಅನುಗುಣವಾದಂತ ರೀತಿಯಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಒಬ್ಬ ಯಾಯೀರನ್ನು ಬಂದು ಏನಾಗಿದ್ದಾನೆ ಅಂತಂದ್ರೆ, ಆಲಯದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ, ಈತನಿಗೆ ಯೇಸು ಕ್ರಿಸ್ತ ಪರಿಚಯ ಇದೆ. ಯೇಸು ಕ್ರಿಸ್ತರು ಈತನಿಗೆ ಪರಿಚಯ ಇದ್ದಾರೆ. ಮೊದಲನೇದಾಗ ಅದು ಇವರಿಂದ ನನ್ನ ಮಗಳು ಗುಣ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು ಪ್ರಿಯರೇ. ಆದ್ರಿಂದ ಯೇಸು ಕ್ರಿಸ್ತನ ಸಂಸಿ, ಯೇಸು ಕ್ರಿಸ್ತರ ಮುಖಾಂತರ ಕರ್ಕೊಂಡು ಬಂದು ನನ್ನ ಮಗಳನ್ನ ಗುಣಪಡಿಸ್ಕೊಬಿಡೋಣ ಅಂತ ಅನ್ಕೊಂಡು ಹೋಗ್ಬೇಕಾದ್ರೆ ಮಗಳು ತೀರ್ಕೊಂಡ್ಬಿಡ್ತಾರೆ. ತೀರ್ಕೊಂಡಾದ ನಂತರ ಯೇಸು ಕ್ರಿಸ್ತರ ಅಲ್ಲಿದ್ದಂತ ಒಂದು ಪದ್ಧತಿ ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿರೋರೆಲ್ಲ ಗೋಳಾಡೋದು, ಸತ್ತೋಗಿರೋರ್ ಮುಂದೆ ಯಾವ ರೀತಿ ಒಂದು ಘಟನೆಗಳು ನಡೆಯುತ್ತೆ ಅದನ್ನೆಲ್ಲ ಸರಳವಾಗಿ ನಡೀತಾ ಇದೆ. ಇಲ್ಲಿ ಯೇಸು ಕ್ರಿಸ್ತರು ಬಂದು ಅವ್ರನ್ನ ಫಸ್ಟ್ ಔಟ್ ಸೈಡ್ ಕರೆಸಿ, ಅದಾದ ಮೇಲೆ ಇಲ್ಲಿ ಒಂದು ವ್ಯತ್ಯಾಸ ಇದೆ. ಇಲ್ಲಿ ನೋಡಿ, ಈ ಎರಡನೇ ಬರುವಿಕೆಯಲ್ಲಿ ಬಂದು ಯೇಸು ಕ್ರಿಸ್ತ ಯಾವ ರೀತಿ ಈ ಸತ್ತೋರ್ನೆಲ್ಲ ಹೆಂಗ್ ಎಬ್ಬಿಸ್ತಾರೆ, ಯಾವ ರೀತಿ ಜೀವಶ್ವಾಸನ ಕಳ್ಕೊಂಡವ್ರೆಲ್ಲ ಯಾವ ರೀತಿ ಜೀವಶ್ವಾಸನ ಹೊಂದ್ಕೊಂತಾರೆ ಅನ್ನೋ ಒಂದು ಘಟನೆಯನ್ನ ಸ್ಯಾಂಪಲ್ ಇಲ್ಲಿ ತೋರಿಸ್ತಾ ಇರೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಹೆಚ್ಚು ಕಮ್ಮಿ 2000 ವರ್ಷದ ಮುಂದೆ ನಡೆಯುವಂತ ಒಂದು ಘಟನೆಯನ್ನ 2000 ವರ್ಷ ಹಿಂದೆನೆ ಯೇಸು ಕ್ರಿಸ್ತ ತೋರಿಸ್ತಾ ಇದ್ದಾರೆ ಪ್ರಿಯರೇ. ಸರಳವಾಗಿ ಅಲ್ಲಿ ನಡೆದಿರುವಂತ ಒಂದು ಘಟನೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ಜೀವಶ್ವಾಸನ ಕಳ್ಕೊಂಡಂತ ವ್ಯಕ್ತಿ ಏನಾಗಿದ್ರು ಅಂತಂದ್ರೆ ಶರೀರ ಮಾತ್ರ ಇದೆ ಪ್ರಿಯರೇ. ಜೀವಶ್ವಾಸ ಏನಾಗಿದೆ, ಅವರಿಂದ ಹೊರಟೋಗಿದೆ. ಅವರು ಕಂಪ್ಲೀಟ್ ಡೆತ್ ಅನ್ನೋ ಒಂದು ಪ್ರೋಸೆಸ್ ನಲ್ಲಿ ಇದ್ದಾರೆ, ಮರಣದ ಒಂದು ಸ್ಥಾನದಲ್ಲಿದ್ದಾರೆ. ಈಗ ಯೇಸು ಕ್ರಿಸ್ತರ ಒಂದು ಅಪ್ಪಣೆಯಿಂದ ಆ ಒಂದು ಜೀವಶ್ವಾಸ ಮತ್ತೆ ಆ ಒಂದು ಗತಿಗೆ ಬಂದು ಒಂದು ಜೀವನ ಪಡ್ಕೊಳ್ಳುವಂತ ಒಂದು ಆರಂಭ ಇದು. ನೋಡಿ, ಒಂದು ವಾಕ್ಯನ ಓದ್ಬಿಡೋಣ, ಅದ್ರಲ್ಲಿ ಒಂದು ಕ್ಲೂ ಕೊಡ್ತಾರೆ ನೋಡಿ. ದಾನಿಯೇಲ 12ನೇ ಅಧ್ಯಾಯ 2ನೇ ವಚನ ಓದಿ. ದಾನಿಯೇಲ 12ನೇ ಅಧ್ಯಾಯ 2ನೇ ವಚನ. ಬೇರೆ ಯಾರ ಬಳಿ ಇದೆ ಬೈಬಲ್ನ ತೆಗೆದು ಓದಿ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು
ಕೆಲವರು ನಿಂದನ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಇನ್ನೊಂದ್ಸರಿ ಓದಿ ಸಿಸ್ಟರ್, ಇನ್ನೊಂದ್ಸರಿ ಓದಿ, ಕಟ್ ಆಗೋಯ್ತು. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಥ್ಯಾಂಕ್ ಯು. ನೋಡಿ, ಧೂಳಿನ ಒಂದು ಗಣಗಳಲ್ಲಿ ಅಂದ್ರೆ ಏನು, ಮರಣ ಸತ್ತಾದ್ಮೇಲೆ ಮನುಷ್ಯನ ಎಲ್ ಮಡಗ್ತಾರೆ? ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಮಡಗಕ್ ಸಾಧ್ಯನಾ? ಮೆಜಾರಿಟಿ ಕೆಲವ್ರನ್ನ ಬೇರೆ ರೀತಿ ಮಡಗ್ಬೋದು, ಬಟ್ ಎಂಡ್ ಆಫ್ ದಿ ಟೈಮ್ ನಾವು ನೋಡ್ಬೇಕಾದ್ರೆ ಓವರ್ ಆಲ್ ಎಲ್ಲಾರನ್ನು ಹೂತಾಕ್ಬಿಟ್ಟೇ ಹಾಕೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಎರಡೋ ಮೂರೋ ಒಂದು ಕೇಸ್ಗಳನ್ನ ಒಂದು ಎಕ್ಸಿಬಿಷನ್ ಆಗೇನೋ ಮಡಗ್ತಾರೆ, ಓಕೆನಾ? ಅಂಥದ್ದು ಉದಾಹರಣೆಗಳೆಲ್ಲ ಇದೆ, ಅದನ್ನು ನಿಮ್ಗೆ ಹೇಳ್ಬೇಕಾಗಿತ್ತೆ, ಹೇಳ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಈ ಒಂದು ಪಾಯಿಂಟ್ ನ ತಗೊಂಡು ಕೂಡ ಜಡ್ಜ್ ಮಾಡುವಂತದ್ದು ಇದೆಯಲ್ಲ. ಆದ್ರಿಂದ ಈಗ ನೋಡಿ, ಧೂಳಿನ ಕಾರಣ ಅಂತಂದ್ರೆ ಮಣ್ಣು, ನೆಲ, ಇದ್ರೊಳಗಡೆ ಕೂತಾಕುವಂತ ಒಂದು ಸನ್ನಿವೇಶ ನಡೆಯುತ್ತೆ. ಮತ್ತೆ ಆ ಒಂದು ರೀತಿಯಲ್ಲೇ ವಾಪಸ್ ಅವ್ರನ್ನ ತರುವಂತ ಒಂದು ಸನ್ನಿವೇಶ ಇದೆಯಲ್ಲ, ಅದು ಕೂಡ ಒಂದು ದೇವರ ಒಂದು ಅನುಗ್ರಹದಿಂದ ನಡೆಯುವಂತ ಒಂದು ಚಮತ್ಕಾರನೇ ಆಗಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದು ಎರಡನೇ ಬರುವಿಕೆಯಲ್ಲಿ ಮಾಡ್ತಾರೆ. ಈ ಒಂದು ಮಗಳ ಸ್ಥಿತಿಲಿ ಏನಾಗಿದೆ, ದೇಹ ಕಂಪ್ಲೀಟ್ ಆಗಿದೆ, ದೇಹ ಇನ್ನೂ ಡ್ಯಾಮೇಜ್ ಆಗಿಲ್ಲ, ದೇಹ ಸ್ಪಾಯ್ಲ್ ಆಗಿಲ್ಲ, ಬರೀ ಜೀವಶ್ವಾಸ ಹೋಗಿದೆ. ಹೆಚ್ಚು ಕಮ್ಮಿ ಯೇಸು ಕ್ರಿಸ್ತ ಬರೋದ್ ಒಳಗಡೆ ಏನಾಗಿದೆ, ಜೀವಶ್ವಾಸ ಹೊಂಟೋಗಿದೆ. ಮತ್ತೆ ಅಪ್ಪಣೆಯಿಂದ ಯೇಸು ಕ್ರಿಸ್ತ ಜೀವಶ್ವಾಸನ ಕೊಡ್ತಾ ಇದ್ದಾರೆ, ಆ ಒಂದು ಜ್ಞಾನನ ಕೊಡ್ತಾ ಇದ್ದಾರೆ. ಮತ್ತೆ ಎಲ್ಲಿ ಸ್ಟಾಪ್ ಆಗಿತ್ತು ಅಲ್ಲಿಂದ ವಾಪಸ್ ಕಂಟಿನ್ಯೂ ಮಾಡುವಂತ ಒಂದು ಸನ್ನಿವೇಶ. ಎಕ್ಸಾಂಪಲ್, ನಿದ್ರೆಯಿಂದ ಎಪ್ಸಿರೋದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಆ ಸ್ತ್ರೀ ನಿದ್ರೆಯಲ್ಲಿ ಹೊಂಟೋಗ್ಬಿಟ್ಟಿದ್ರು, ಮತ್ತೆ ಎದಳದೇ ಇರುವಂತ ಒಂದು ನಿದ್ರೆಗೆ ಹೊಂಟೋಗಿದ್ರು. ಮತ್ತೆ ನಿದ್ರೆಯಿಂದ ಎಬ್ಬಿಸುವಂತ ರೀತಿಯಲ್ಲಿ ಅಮ್ಮಣ್ಣಿ ತಲಿತಾ ಕಾಮ್ ಅಂತಂದ್ರೆ ಏನಂತ ನಾವು ನೋಡ್ಬೇಕಾದ್ರೆ, ಅಂದ್ರೆ ಅಮ್ಮಣ್ಣಿ ಏಳು ಎಂದು ಅರ್ಥ ಅನ್ಬಿಟ್ಟು ವಾಕ್ಯ ನಮ್ಗೆ ಹೇಳುತ್ತೆ. ಅಂದ್ರೆ ಏನಂತಂದ್ರೆ ಮಲಗಿರೋರ್ನ ಮತ್ತೆ ಎಬ್ಸುವಂತ ಒಂದು ಸನ್ನಿವೇಶನ ಮಾಡಿ ಒಂದು ವಿಶೇಷವಾದಂತ ರೀತಿಯಲ್ಲಿ ನಡೆಸ್ಬಿಟ್ರು ಪ್ರಿಯರೇ. ಇದು ಒಂದು ಘಟನೆ, ಇದು ನಮ್ಗೆ ಅರ್ಥ ಆಗುತ್ತೆ, ಈ ರೀತಿನೇ ನಡೆದಿರಕ್ ಸಾಧ್ಯತೆ ಅನ್ಬಿಟ್ಟು ಸಹೋದರರು ನಮಗ್ ತಿಳಿಸ್ತಾ ಇದ್ದಾರೆ. ಇನ್ನೊಂದು ಘಟನೆ ಏನು ಅಂತ ನಾವು ನೋಡ್ಬೇಕಾದ್ರೆ, ರಕ್ತ ಕುಸುಮ ರೋಗಿ ಎತ್ತರ ಯಾವ ರೀತಿ ಅವ್ರಿಗೆ ಗುಣ ಆಯ್ತು ಅನ್ಬಿಟ್ಟು ನೋಡಿ. ಯೇಸು ಕ್ರಿಸ್ತರ ಹತ್ರ ಏನಿತ್ತು ಅಂತ ನಾವು ನೋಡ್ಬೇಕಾದ್ರೆ ಒಂದು ಶಕ್ತಿ ಇತ್ತು. ಆ ಒಂದು ಶಕ್ತಿ ಯಾವ ರೀತಿ ಇತ್ತು ಅಂತಂದ್ರೆ, ತನ್ನ ಒಂದು ಜೀವನದಲ್ಲಿ ಎಲ್ಲರಿಗೂ ಕೂಡ ಆ ಒಂದು ಶಕ್ತಿ ಮುಖಾಂತರನೇ ಎಲ್ರಿಗೂ ಆರೋಗ್ಯ, ಅವ್ರಿಗೇನ್ ತೊಂದರೆ ಇತ್ತೋ ಅದ್ರ ಮುಖಾಂತರ ಅವ್ರಿಗೆ ಗುಣನ ಕೊಡ್ತಾ ಇದ್ರು ಪ್ರಿಯರೇ. ಉದಾಹರಣೆ, ಈಗ ನಿಮ್ಗೆಲ್ಲ ಗೊತ್ತಿರತ್ತೆ, ಒಂದು ಯೂಸ್ ಇಲ್ದಿರೋಂತ ಬ್ಯಾಟ್ರಿ, ಒಂದು ಚೆನ್ನಾಗಿರುವಂತ ಬ್ಯಾಟ್ರಿ. ಈ ಒಂದು ಬ್ಯಾಟ್ರಿಗೆ ಕನೆಕ್ಟಿವಿಟಿ ಏನು, ಒಂದು ವೈರ್. ಈಗ ಬರ್ತಿರೋ ಬ್ಯಾಟ್ರಿಯಿಂದ ಖಾಲಿ ಇರೋ ಬ್ಯಾಟ್ರಿಗೆ ಏನಾದ್ರು ಒಂದು ವೈರ್ ಕನೆಕ್ಟಿವಿಟಿ ಕೊಟ್ರೆ ಹೆಂಗೆ ಇದರಿಂದ ಅದಕ್ಕೆ ಕರೆಂಟ್ ಪಾಸ್ ಆಗುತ್ತೆ. ಉದಾಹರಣೆ, ಈಗ ನೀವು ಲೈಟ್ ಆನ್ ಮಾಡೋದು ಹೆಂಗೆ, ಈಗ ಸ್ವಿಚ್ ಅಮ್ಕಿದ್ರೆ ಬಲ್ಬ್ ಆನ್ ಆಗುತ್ತೆ ಅಲ್ವಾ? ಅದೇ ಪ್ರಕಾರ ಪ್ರಿಯ ಸಹೋದರ ಮತ್ತು ಸಹೋದರಿ, ಇದು ಕ್ರಿಯೆ, ಅದು ಕ್ರಿಯಾತ್ಮಕ. ಅಂದ್ರೆ ಸ್ವಿಚ್ ಒಂದು ಕ್ರಿಯೆ, ಬಲ್ಬ್ ಆನ್ ಆಗೋದು ಒಂದು ಕ್ರಿಯಾತ್ಮಕ. ಅದೇ ತರನೇ ಯೇಸು ಕ್ರಿಸ್ತನಲ್ಲಿ ಒಂದು ಕ್ರಿಯೆ ಇತ್ತು, ಅವರಲ್ಲಿ ಶಕ್ತಿ ಇತ್ತು. ಈಗ ಬಲ್ಬ್ಗೆ ಶಕ್ತಿ ಹೋಗ್ಬೇಕು ಅಂತಂದ್ರೆ ಅದೊಂದು ಚಟುವಟಿಕೆ, ವಿದ್ಯುತ್ ಸಂಪರ್ಕ ತರ ಅಲ್ಲಿಂದ ಅಲ್ಲಿ ಕನೆಕ್ಟ್ ಆಗ್ಬೇಕು. ಸೊ ಅಲ್ಲಿ ಏನಾಗ್ಬೇಕು, ಟಚ್ ಆಗ್ಬೇಕು ಅಷ್ಟೇನೆ. ಆ ಒಂದು ಟಚ್ ಏನಾಗಿದೆ, ನಂಬಿಕೆ ಪ್ರಿಯರೇ. ಆ ಒಂದು ಸ್ತ್ರೀ ಹೆಂಗೆ ಮರಣಕ್ಕೆ ಹೊಂಟೋಗಿದ್ರು, ಅದ್ ಹೆಂಗೆ ಮರಣದಿಂದ ಮತ್ತೆ ಜೀವಶ್ವಾಸನ ಕೊಟ್ಟು, ಅದು ನಂಬಿಕೆನೆ, ಇದು ಕೂಡ ನಂಬಿಕೆನೆ. ಓಕೆ, ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡಿ. ಓದ್ಲಾ ಬ್ರದರ್? ನರೇಶ್ ಬ್ರದರ್? ಓದಿ ಬ್ರದರ್, ಓದಿ. ಯೇಸುವನ್ನು ಸಂಧಿಸಿದ ಇಬ್ಬರು ಕುರುಡರು ಆತನನ್ನು ದಾವೀದನ ಮನೆತನದ ವಾಗ್ದಾಕ್ತನಾದ ಮೆಸ್ಸಿಯನೆಂದು ಅಭಿನಂದಿಸಿ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿಕೊಂಡು ತಮ್ಮ ನಂಬಿಕೆಯಾನುಸಾರ ತಾವು ಬಯಸಿದ ಆಶೀರ್ವಾದವನ್ನು ಪಡೆದುಕೊಂಡರು. ಇಲ್ಲಿ ನಾವು ಸಭೆಯ ಅನ್ಯೋನ್ಯತೆಯಲ್ಲಿರುವುದರ ಪ್ರಯೋಜನದ ಬಗ್ಗೆ ನಿದರ್ಶನ ಹೊಂದಿರುವೆವು. ಅತಿ ಪರಿಶುದ್ಧವಾದ ನಂಬಿಕೆಯನ್ನು ಉತ್ತೇಜಿಸುವುದರಲ್ಲಿ ನಾವು ಒಬ್ಬರನ್ನೊಬ್ಬರು ಸಹಕರಿಸುವವರಾಗೋಣ. ನಮ್ಮ ಜೊತೆ ಯಾತ್ರಿಕರಿಗೆ ನಾವು ಅಡ್ಡಿ ಮಾಡುವುದಾಗಿರದೆ
ಅವರಿಗೆ ಸಹಾಯಕರಾಗಿರೋಣ. ಒಡೆಯನು ಎಲ್ಲಾ ಜನರನ್ನು ಸ್ವಸ್ಥಪಡಿಸಲು ಯತ್ನಿಸಲಿಲ್ಲ. ದೃಷ್ಟಾಂತವಾಗಿ ಹೇಳುವುದಾದರೆ, ಶಿಲೋವಾ ಕೊಳದ ಬಳಿಯಲ್ಲಿ ಬಹುಮಂದಿ ಅಸ್ವಸ್ಥರಿದ್ದರೂ ಆತನೊಬ್ಬನನ್ನೇ ಗುಣಪಡಿಸಿದ್ದನು. ಆದುದರಿಂದ ಯೇಸುವು ಇಲ್ಲಿ ತಮ್ಮ ಕಣ್ಣುಗಳು ತೆರೆಯಲ್ಪಟ್ಟವರಿಗೆ ಈ ವಿಷಯವನ್ನು ಯಾರಿಗೂ ಹೇಳಬಾರದೆಂದು ಆದೇಶಿಸಿದ್ದನು. ಅಂದರೆ ಅದರಂತೆ ಮಾಡಲು ಅವರಿಗೆ ಸಾಧ್ಯವಾಗಿರಲಿಲ್ಲ. ಅವರ ಸಂತೋಷವು ಎಷ್ಟು ದೊಡ್ಡದಾಗಿತ್ತೆಂದರೆ, ಈ ವಿಷಯವಾಗಿ ಕರ್ತನಲ್ಲಿದ್ದ ನಮ್ರತೆಯು ಅವರನ್ನು ಇನ್ನೂ ದೊಡ್ಡ ಶಬ್ದದಿಂದ ಆತನನ್ನು ಸ್ತುತಿಸುವಂತೆ ಮಾಡಿತು. ನಮ್ಮ ವಿಷಯದಲ್ಲಿಯೂ ಹೀಗೆ ಮರಣಾವಸ್ಥೆಯಿಂದ ಪುನಶ್ಚೇತನ ಹೊಂದುವ ಮೂಲಕ ಆತ್ಮಿಕವಾಗಿ ಗುಣ ಹೊಂದಿದವರಾಗಿ ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟಿರಲು ನಾವು ಆ ಶುಭ ವಾರ್ತೆಯನ್ನು ಇತರರಿಗೆ ಹೇಳಿ ಕರ್ತನನ್ನು ಕೊಂಡಾಡದಿರಲು ಸಾಧ್ಯವಾಗುವುದಿಲ್ಲ. ರೋಮ 1ನೇ ಅಧ್ಯಾಯ 12ನೇ ವಚನ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 20ನೇ ವಚನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮೊದಲನೇ ಒಂದು ಕಾಂಟೆಕ್ಸ್ಟ್ ನಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನ ನಾವು ನೋಡೋಣ. ನೋಡಿ, ಆ ಒಂದು ವಿದ್ಯುತ್ ಶಕ್ತಿ ಮುಖಾಂತರ ಏನಾಗಿರುತ್ತೆ, ಇನ್ನೊಂದು ಡೆಡ್ ಆಗಿರೋರ್ಗೆ ಒಂದು ಸನ್ನಿವೇಶ ಸಿಗುತ್ತಲ್ಲ, ಅದೇ ಪ್ರಕಾರನೇ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಒಂದು ಶಕ್ತಿ ಹೊರಟು ಆ ಒಂದು ಸ್ತ್ರೀಗೆ ಹೋಗಿ ಗುಣ ಆಗಿತ್ತು. ಪ್ರಿಯ ಸಹೋದರ ಮತ್ತು ಸಹೋದರ, ಒಂದು ಚಮತ್ಕಾರ ರೀತಿಯಲ್ಲಿ ಕ್ಷಣ ಮಾತ್ರದಲ್ಲಿ ನಡೆದಿರುವಂತ ಘಟನೆ. ಇದನ್ನ ನಾವು ನೋಡಾದ್ಮೇಲೆ ಯೇಸು ಕ್ರಿಸ್ತರು ನಮ್ಗೆ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಕುರುಡರು ಸೊ ವಿಚಾರದಲ್ಲೂ ಕೂಡ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ ನಂಬಿಕೆ ಯಾವ ರೀತಿ ವೃದ್ಧಿ ಆಗ್ಬೇಕು ಅಂತಂದ್ರೆ ತುಂಬಾ ವಿಶೇಷವಾದಂತ ರೀತಿಯಲ್ಲೇನೆ ವೃದ್ಧಿ ಆಗ್ಬೇಕು. ಈ ಒಂದು ನಂಬಿಕೆ ನಮ್ಮಲ್ಲಿ ಇದ್ರೇನೆ ನಮ್ಮ ಒಂದು ಪರಿಪೂರ್ಣವಾದಂತ ರೀತಿಯಲ್ಲೂ ಮತ್ತೆ ನಾವು ಒಂದು ಬದಲಾವಣೆ ಆಗುವಂತ ರೀತಿಯಲ್ಲೂ ಇರೋದಕ್ ಸಾಧ್ಯ. ಯಾಕೆ ಅಂತಂದ್ರೆ, ಈ ಒಂದು ಕುರುಡರಿಗೆ ಯಾವೊಂದನ್ನು ಕೂಡ ನೋಡಿರುವಂತದ್ದಲ್ಲ, ಬರೀ ಕೇಳಿ ಪಡ್ಕೊಂಡಂತ ಒಂದು ಜ್ಞಾನ ಆಗಿತ್ತು. ಆ ಒಂದು ಜ್ಞಾನದಿಂದ ಏನ್ ಮಾಡ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತರ ಇಂಥ ಒಂದು ಪರಾಕ್ರಮವಾಗಿ ಅವರು ದೇವರ ಮಕ್ಕಳು, ದೇವರ ಮಗ ಆಗಿರೋದ್ರಿಂದ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಗೆ ಗುಣನ ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದನೇ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಕೇಳ್ಕೊಂಡ್ರು ಮತ್ತೆ ಹೊಂದ್ಕೊಂಡ್ರು. ಈ ಒಂದು ಎಲ್ಲಾ ಗಮನಗಳನ್ನ ನಾವು ನೋಡ್ಬೇಕಾದ್ರೆ, ಓವರ್ ಆಲ್ ಈ ಎಲ್ಲಾ ಪಾಠಗಳನ್ನ ನಾವು ವೀಕ್ಷಿಸ್ಬೇಕಾದ್ರೆ ನಮಗೆ ಏನು ಒಂದು ಆತ್ಮಿಕವಾದಂತ ಪಾಠ ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯರೇ, ನಮ್ಮಲ್ಲೂ ಕೂಡ ಎಲ್ಲಾ ಒಂದು ಸನ್ನಿವೇಶಗಳು ಹಾದು ಬಂದಾಗ್ಲೂ ಎಲ್ಲಾ ರೀತಿಯಲ್ಲೂ ಕೂಡ ದೇವರು ನಮ್ ಸಂಗಡ ಇದ್ದಾರೆ ಅನ್ನೋ ಒಂದು ನಂಬಿಕೆನ ನಾವು ಇಟ್ಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ನಾವು ನಾದು ಹೋಗ್ಬೇಕಾಗಿದೆ. ದೇವ್ರ ಚಿತ್ತನೆ ನೆರವೇರೋ ರೀತಿಯಲ್ಲಿ ನಮ್ಮ ಒಂದು ಕಾರ್ಯಚಟುವಟಿಕೆ ಇರಬೇಕು ಅನ್ನೋದನ್ನೇ ನಮಗೆ ಈ ದಿನ ಒಂದು ಮೂಲ ಪಾಠ ಆಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕೆಲವೊಂದು ವಾಕ್ಯಗಳನ್ನ ನಾವು ನೋಡ್ಬಿಡೋಣ. ಇದು ತುಂಬಾ ವಿಶೇಷವಾದಂತ ರೀತಿಯಲ್ಲಿ ರೋಮಪುರದವ್ರಿಗೆ 1ನೇ ಅಧ್ಯಾಯ 12ನೇ ವಚನ ಓದಿ. ನಾನು ನಿಮ್ಮ ನಂಬಿಕೆಯಿಂದ, ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ, ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ನಂಬಿಕೆ ನಮ್ಮಲ್ಲಿದ್ದಿ ದೇವರ ಮಕ್ಕಳು ಅಂತ ಅನ್ನಿಸ್ಕೊಂಡು ಎಲ್ಲಾ ಒಂದು ಕಾರ್ಯಗಳಲ್ಲೂ ನಾವು ಸಫಲರಾದ್ವಿ ಅಂತಂದ್ರೆ, ಖಂಡಿತವಾಗ್ಲೂ ನಾವ್ಯಾರು ಕೂಡ ಯೇಸು ಕ್ರಿಸ್ತನಾಗ್ಲಿ ತಂದೆ ದೇವ್ರನ್ನಾಗ್ಲಿ ನಾವು ಕಣ್ಣಾರೆ ನಾವು ನೋಡಿಲ್ಲ ರೀ. ಆದ್ರೆ ಮುಂದೊಂದು ದಿನ ನೋಡುವಂತ ಒಂದು ಸಾಧ್ಯತೆ ಸಿಕ್ಕೇ ಸಿಗುತ್ತೆ. ಅಷ್ಟೊಂದು ಒಳ್ಳೆ ಸಾಧ್ಯತೆನ ಸಿಗ್ಬೇಕು ಅಂತಂದ್ರೆ ನಮ್ಮ ಒಂದು ನಂಬಿಕೆ ಇಲ್ಲಿ ನಾವು ತೋರ್ಸ್ಪಡಿಸ್ಬೇಕು, ಅದನ್ನ ವ್ಯಕ್ತಪಡಿಸ್ಬೇಕು. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 20ನೇ ವಚನ ಓದಿ. ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 20ನೇ ವಚನ. ನೀವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು, ನಾವಂತೂ ಕಂಡು ಕೇಳದನ್ನು ಹೇಳದೇ ಇರಲಾರೆವು ಎಂದು ಉತ್ತರ ಕೊಟ್ಟರು. ನಡೆದ ಕಾರ್ಯಕ್ಕೋಸ್ಕರವೇ ಜನರೆಲ್ಲರೂ ದೇವರನ್ನು ಕೊಂಡಾಡುತ್ತಾ ಇದ್ದ ಕಾರಣ. ನೋಡಿ, ನಡೆದಿರುವಂತ ಒಂದು ಘಟನೆಗಳನ್ನ ಕಣ್ಣಾರೆ ನೋಡಿರುವಂತ ಒಂದು ಘಟನೆಗಳನ್ನ ಅಪೊಸ್ತಲರು ಹೇಳಿದ್ರು, ಅದನ್ನ ನಮಗೆ ತಿಳಿಸಿದ್ದಾರೆ. ಈಗ ನಾವು ಇದನ್ನೆಲ್ಲ ಓದೋದ್ರಿಂದ, ಇದನ್ನೆಲ್ಲ ನಾವು ಜ್ಞಾನ ಮಾಡೋದ್ರಿಂದ
ನಾವು ಕೂಡ ಇದು ಒಂದು ಘಟನೆ ನಡೆದಿದೆ ಅನ್ನೋ ಒಂದು ನಂಬಿಕೆಯಿಂದಲೇ ಮುಂದೆ ನಡೆಯುವಂತ ಒಂದು ಘಟನೆಗಳು ನಡೆದೇ ನಡೆಯುತ್ತೆ ಅನ್ನೋ ಒಂದು ನಂಬಿಕೆಯಿಂದಲೇ ನಮ್ಮ ಒಂದು ಓಟನ ನಾವು ನಡೆಸಬೇಕಾಗಿದೆ ಪ್ರಿಯರೇ. ಸೊ ಇಲ್ಲಿಗೆ ನಂಬಿಕೆಯ ಒಂದು ಪಾಠ ಇಲ್ಲಿಗೆ ನಾವು ನೋಡುವಂತವರಾಗಿದ್ದೀವಿ. ಮುಂದಿನ ವಾರ ಇದಕ್ಕೆ ಸಂಬಂಧಪಟ್ಟಂತ ಇನ್ನು ಹಲವಾರು ವಿಚಾರಗಳನ್ನ ನಾವು ನೋಡುವಂತವರಾಗಿರೋಣ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆಯನ್ನ ನಮ್ಮ ಸೋದರ ಅಂತ ರವಿ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಓಕೆ ಬ್ರದರ್, ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಬಹಳವಾಗಿ ಪ್ರೀತಿಸುವ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆಯ ದೇವರೇ, ಮತ್ತೊಂದು ವಾರ್ತೆ ನಿನ್ನ ಪರಿಶುದ್ಧವಾದ ನಾಮಕ್ಕೆ ನಾವು ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ತಂದೆಯಾದವರೇ, ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ನೆನಪು ಮಾಡಿಕೊಂಡು ಈ ಸಂಜೆ ವೇಳೆಯಲ್ಲಿ ಒಟ್ಟುಗೂಡಿಸಿ ನಂಬಿಕೆ ವಿಷಯವಾಗಿ ಸಹೋದರ ಬರೆದಿರುವಂತ ಒಂದು ಕ್ರಿಸ್ತನ ಜೀವಿತದ ಭಾಗ 2 ಬಗ್ಗೆ ದೇವರೇ ಅನೇಕ ಸತ್ಯಗಳನ್ನ ನಾವೆಲ್ಲರೂ ಕೂಡ ಕಲಿತುಕೊಳ್ಳುವಂತೆ ನೀವು ಮಾಡುವಂತ ಅಮೂಲ್ಯ ಸಹಾಯಕ್ಕಾಗಿ ದೇವರೇ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಪಾಠ ಹೇಳ್ಕೊಟ್ಟಂತ ಸಹೋದರನು ಕೂಡ ಅವ್ರ ಕುಟುಂಬ ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಅವ್ರಿಗೆ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ಇದುವರೆಗೂ ನಡೆಸಿ ಮತ್ತೊಂದು ಆವರ್ತಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಕೇಳುವಂತ ನಾವು ಕೂಡ ದೇವರೇ ನಿಮಗೆ ನಡೆದು ನಿಮ್ಮ ಒಬ್ಬನೇ ಮಗನಾರುವಂತ ಯೇಸು ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ಗುಣ ಸ್ವಭಾವಗಳಲ್ಲಿ ನಾವು ಲೋಕದಲ್ಲಿ ಜೀವಿಸಿ ನಿಮಗೆ ಮೆಚ್ಚುಗೆ ಮಕ್ಕಳಾಗಿ ನಾವು ನಡೀಲಿಕ್ಕೆ ನಮಗೆ ಸಹಾಯ ಮಾಡಿದ್ದೇವ್ರೆ. ತಂದೆ ಆದವರೇ, ನಂಬಿಕೆ ವಿಷಯದಲ್ಲಿ ನಾವು ಇನ್ನೂ ಹೆಚ್ಚಾಗಿ ಬಲ ಹೊಂದಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡ್ರಿ. ಈ ಕೂಟದ ಆರಂಭದಿಂದ ಹಿಡಿದು ಇಲ್ಲಿಯ ತನಕ ಯಾವುದೊಂದು ಕುಂದು ಕೊರತೆ ಇಲ್ಲದೆ ತಂದೆ ನೀವು ನಡೆಸಿಕೊಟ್ಟಿದ್ದಕ್ಕಾಗಿಯೂ ಬಂದಂತೆಲ್ಲ ಸಹೋದರರು ಕೂಡ ನೀವು ಒಟ್ಟುಗೂಡಿಸಿದ್ದಕ್ಕಾಗಿಯೂ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ರಕ್ಷಕನು ಒಡೆಯನು ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇಲೆ. ಥ್ಯಾಂಕ್ ಯು ಬ್ರದರ್. ಆಮೇಲೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಗುಡ್ ನೈಟ್. ನಮಸ್ತೆ. ಎಲ್ಲಾ ಸಹೋದರ ಎಲ್ಲಾ ಸೋದರ ಸೋದರಿಗೆ ನಮಸ್ತೆ ರೀ. ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಗುಡ್ ನೈಟ್. ಎಲ್ಲರಿಗೂ ಎಲ್ಲ ಬ್ರದರ್ಸ್ ನಮಸ್ತೆ. ಎಲ್ಲರಿಗೆ ನಮಸ್ತೆ.